ನಿರೀಕ್ಷೆಗಳು ಅಂತ ಕೆಲವರು ಇದರಲ್ಲಿ ಹಾಕಿದ್ದಾರೆ. ನಾನು ನಿಮ್ಮಲ್ಲಿ ಯಾರಿಗಾದರೂ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ಈಗ ನಾನು ಮಾತಾಡೋದನ್ನು ನೀವು ನೋಟ್ಸ್ ಮಾಡ್ಕೊಳ್ಳಿ. ಆಮೇಲೆ ಇದನ್ನು ರೆಸೊಲ್ಯೂಷನ್ ಟೈಪ್ ಒಂದು ಟೈಪ್ ಮಾಡಬೇಕು. ಈ ಜವಾಬ್ದಾರಿ ಯಾರು ತಗೋತೀರಿ? ಈಗ ನಾನು ಮುಂದೆ ಮಾತಾಡ್ತೀನಪ್ಪ. ಅದು ದಟ್ ಈಸ್ ದ ಸಾರಾಂಶ ಆಫ್ ಅವರ್ ಟುಡೇಸ್ ವರ್ಕ್ಶಾಪ್. ಅದನ್ನು ರೆಕಾರ್ಡ್ ಮಾಡಬೇಕು. ಅಂದರೆ ಮೊಬೈಲಲ್ಲೇ ರೆಕಾರ್ಡ್ ಬೇಕಾದ್ರೆ ಮಾಡ್ಕೊಳ್ಳಿ, ಬಟ್ ಆಮೇಲೆ ಅದನ್ನು ಬರವಣಿಗೆಗೆ ತಿಳಿಸ್ಬೇಕು. ಆ ಕೆಲಸ ಯಾರು ಮಾಡ್ತೀರಿ? ಪ್ರಶ್ನೆ ಈಗ ಮೊದಲು ರೆಕಾರ್ಡ್ ಮಾಡ್ಕೊಳ್ಳಿ, ಓಕೆ? ಆಮೇಲೆ ಹತ್ರ ಕೂತ್ಕೊಳ್ಳಿ. ರೈಟ್. ಈಗ ಈ ಶಿಬಿರದಿಂದ ಕೆಲವು ನಿರೀಕ್ಷೆಗಳು ಅಂತ ಇದೆ. ಅದರಲ್ಲಿ ಕುಮಾರಸ್ವಾಮಿಯವರು ಇದನ್ನು ಕಳಿಸಿದ್ದಾರೆ. ಅದರಲ್ಲೂ ಗಾಂಧಿ ಜಯಂತಿಯಲ್ಲಿ ಅಷ್ಟು ಸತ್ವವಾಗಿದ್ದಿದ್ದರೆ ಅದೊಂದು ಧಾರೆಯಾಗಿ ಯಾಕೆ ಜನಮಾನಸದಲ್ಲಿ ಇಲ್ಲ ಅನ್ನೋ ಪ್ರಶ್ನೆ ಇದೆ. ಇದು ಲಾಜಿಕಲ್ ಕ್ವಶನ್. ಇದು ಯಾವುದೇ ಪ್ರಶ್ನೆಗಳಿಗೆ ಇದರ ಲಾಜಿಕಲ್ ಆನ್ಸರ್ ಇರೋದಿಲ್ಲ. ಅದಕ್ಕೆ ನಾವೇನಂದರೆ ಗಾಂಧಿ ವಿಚಾರಗಳು ಸರಿ ಇದೆಯಾ, ಸರಿ ಇಲ್ಲ. ಆಮೇಲೆ ನಮ್ಗೆ ಯಾವ್ದು ಸರಿ ಇದೆ, ನಮಗೆ ಯಾವ್ದು ಸರಿ ಇದೆ, ಇವತ್ತಿನ ಕಾಲಕ್ಕೆ ಯಾವ್ದು ಸರಿ ಇದೆ, ಒಂದು ನನಗೆ ಯಾವ್ದು ಸರಿ ಇದೆ. ಆಮೇಲೆ ಸಕಲ ಜೀವಿಗಳ ಹಿತವನ್ನು ಕಾಪಾಡ್ತಕ್ಕಂಥ ವಿಚಾರಗಳು ಇದರಲ್ಲಿ ಏನಿದೆ ಅದನ್ನು ನಾವು ನೋಡಬೇಕು. ಓಕೆ? ಅಂದರೆ ಗಾಂಧಿ ವಿಚಾರ ಇರಲಿ, ಅಂಬೇಡ್ಕರ್ ಅವರ ವಿಚಾರ ಇರಲಿ, ನೆಹರು ಅವರ ವಿಚಾರ ಇರಲಿ, ಇನ್ನೊಬ್ಬರ ವಿಚಾರ ಯಾವುದೇ ವಿಚಾರ ಇರಲಿ, ಆ ವಿಚಾರವನ್ನು ಆ ಥರದಲ್ಲಿ ಆಲೋಚನೆ ಮಾಡಬೇಕು. ಎರಡನೇದು, ಪ್ರಭುತ್ವದ ಅಸಹನೆಯನ್ನು ಮೀರಿ ಅಂಬೇಡ್ಕರರನ್ನು ಜನರೇ ಕಟ್ಟಿಕೊಂಡರು, ಆದರೆ ಗಾಂಧಿಯವರಿಗೆ ಹೀಗಾಗಲಿಲ್ಲ ಅಂತ ಅನ್ನೋ ಒಂದು ಪ್ರಶ್ನೆ. ಅಂದರೆ ಇದನ್ನು ನಾನು ಈ ಥರ ಅರ್ಥ ಮಾಡ್ಕೊಂಡಿದ್ದೀನಿ. ಪ್ರಭುತ್ವ ಅಂಬೇಡ್ಕರ್ ಅವರನ್ನು ಒಪ್ಪಿತೋ ಒಪ್ಪಲಿಲ್ಲವೋ ಅದು ಬೇರೆ ವಿಷಯ. ಆದರೆ ಜನ ಅಂಬೇಡ್ಕರರನ್ನು ನಮ್ಮವರು, ನಾವು ಅವರ ಪರವಾಗಿ ಇರಬೇಕು, ಅವರ ಒಂದು ಆಶೋತ್ತರಗಳನ್ನು ಉಳಿಸಬೇಕು ಅಂತಕ್ಕಂಥ ಒಂದು ವಾತಾವರಣವನ್ನು ನಮ್ಮ ಸಮಾಜದಲ್ಲಿ ನಾವು ಕಾಣ್ತಾ ಇದ್ದೀವಿ. ಆದರೆ ಇದನ್ನು ಗಾಂಧಿಯವರ ವಿಚಾರದಲ್ಲಿ ಕಾಣ್ತಾ ಇಲ್ಲ. ಯಾಕೆ ಅನ್ನೋ ಥರ ಈ ಪ್ರಶ್ನೆ ಇದೆ ಅಂತ ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಸಿಂಪಲ್ ಆನ್ಸರು ಮತ್ತು ಶಾರ್ಟ್ ಆನ್ಸರು. ಲೆಂಗ್ತಿ ಬೇಕಾದರೆ ನಾವು ಮಾತಾಡ್ಬೋದು, ಅವಾಗ ಅದನ್ನೇ ಒಂದು ವಿಷಯ ಇಟ್ಕೋಬೇಕು. ಅದಕ್ಕೆ ನೀವು ತಯಾರಿರಬೇಕು, ನಾನು ತಯಾರಿರಬೇಕು. ಈಗ ನಾನು ಶಾರ್ಟ್ ಆನ್ಸರ್ಗೆ ತಯಾರಿದ್ದೀನಿ. ಏನಂದರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ನನ್ನ ತಿಳುವಳಿಕೆ ಪ್ರಕಾರ ಸುಮಾರು 80ನೇ ವರ್ಷದವರೆಗೆ ಕತ್ತಲೆಯಲ್ಲಿ ಇಟ್ಟಿತ್ತು ಭಾರತ ದೇಶ. ಅವರು 56ರಲ್ಲಿ ತೀರ್ಕೊಂಡರು. ಎಷ್ಟೋ ಪುಸ್ತಕಗಳನ್ನು ಬರೆದಿರೋದು ಪ್ರಿಂಟ್ ಆಗಲಿಲ್ಲ, ಹಸ್ತಪ್ರತಿಯಲ್ಲಿರೋದು ಪ್ರಿಂಟ್ ಆಗಲಿಲ್ಲ. ಇದಕ್ಕೆ ಕಾರಣ ಏನು ಅಂದರೆ, ಇಡೀ ದೇಶ ಅವರ ಬಗ್ಗೆ ನಿರ್ಲಕ್ಷ್ಯವನ್ನು ತೋರಿತು. ಒಂದು ವಾಕ್ಯದಲ್ಲಿ ಹೇಳ್ತಾರೆ. ಇದಕ್ಕೆ ಪ್ರತಿಯಾಗಿ ಗಾಂಧಿ ಆ 30 ವರ್ಷಗಳವರೆಗೆ ಅಟ್ಲೀಸ್ಟ್ ಆಳುವ ವರ್ಗಗಳಿಗೆ ಕಣ್ಮಣಿಯಾಗಿ ಗಾಂಧಿಯವರು ಇದ್ದರು. ಆದ್ದರಿಂದ ಗಾಂಧಿಯವರ ಬಗ್ಗೆ ಪುಂಖಾನುಪುಂಖವಾಗಿ ಪುಸ್ತಕಗಳು ಬಂದವು, ಚಿತ್ರಗಳು ಬಂದವು, ಡಾಕ್ಯುಮೆಂಟರಿಗಳು ಬಂದವು, ಅದು ಬಂದು ಇದು ಬಂದು. ಅಂಬೇಡ್ಕರ್ ಬಗ್ಗೆ ಒಂದು ಬರಲಿಲ್ಲ. ಇದಕ್ಕೆ ಕಾರಣ ಅಧಿಕಾರದಲ್ಲಿ ಇದ್ದವರ ಆಸಕ್ತಿ. ಒಂದು, ಅಧಿಕಾರದಲ್ಲಿ ಇದ್ದವರಿಗೆ ಗಾಂಧಿ ಬೋರ್ನ್ವಿಟಾ ಇದ್ದಂಗೆ, ಅಂಬೇಡ್ಕರ್ ಅವರು ಕಹಿಯಾದ ಕಷಾಯ ಇದ್ದಂಗೆ. ನಾಲ್ಗೆಗೆ ರುಚಿ ಇಲ್ಲ ಅಂಬೇಡ್ಕರ್. ಆದ್ದರಿಂದ ಅಧಿಕಾರದಲ್ಲಿದ್ದವರು ಸಾಮಾನ್ಯವಾಗಿ ಏನು ಮಾಡ್ತಾರೆ, ಅವರಿಗೆ ಅವರ ಕುರ್ಚಿಯನ್ನು ಬಲಪಡಿಸ್ತಕ್ಕಂಥದ್ದು ಅಥವಾ ಅವರ ಕುರ್ಚಿಯನ್ನು ಅಲ್ಲಾಡಿಸದೇ ಇರುವಂಥ ಒಂದು ವಿಚಾರಗಳಿಗೆ ಅಧಿಕಾರದಲ್ಲಿದ್ದವರು ಬೆಲೆ ಕೊಡ್ತಾರೆ. ಗಾಂಧಿ 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 ಅಂದರು ನೆಹರು ಬದುಕಿರೋವರೆಗೆ. ನೆಹರು ತೀರ್ಕೊಂಡ ಮೇಲೆ ಶಾರ್ಟ್ ಟರ್ಮ್ ಶಾಸ್ತ್ರೀಯ ಬಿಡಿ ಇಂದಿರಾ ಗಾಂಧಿ ಬಂದರು, ಅವರು ಗಾಂಧಿ 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 ಅಂದರು. ಹೀಗೆ ಬಾಯಿ ಮಾತಿನಲ್ಲಿ ಅವರಿಬ್ಬರು ಗಾಂಧಿಯನ್ನು ಹೇಳಿದರು. ಅಂಬೇಡ್ಕರ್ ಅವರ ಬಗ್ಗೆ ಯಾರು ಹೇಳಿದರು? 77ನಲ್ಲಿ ಜನತಾ ಪಾರ್ಟಿ ಸರ್ಕಾರ ಮಹಾರಾಷ್ಟ್ರದಲ್ಲಿ ಅಧಿಕಾರಕ್ಕೆ ಬಂದ ಮೇಲೆ ಕೆಲವು ದಲಿತ ಮುಖಂಡರುಗಳು, ಸಾಹಿತಿಗಳು ಒತ್ತಾಯ ಮಾಡಿದ ಪರಿಣಾಮವಾಗಿ ಮಹಾರಾಷ್ಟ್ರದವರು ಅಂಬೇಡ್ಕರ್ ಅವರ ಪುಸ್ತಕಗಳನ್ನು ಮರಾಠಿಯಲ್ಲಿ ಪಬ್ಲಿಷ್ ಮಾಡಿದರು.
ಆಮೇಲೆ ಅದನ್ನು ಇಂಗ್ಲೀಷ್ನಲ್ಲಿ ಮಾಡಿದರು. ಇಂಗ್ಲೀಷಲ್ಲಿ ಇದ್ದದ್ದನ್ನು ಇಂಗ್ಲೀಷು, ಮರಾಠಿಯಲ್ಲಿ ಇದ್ದದ್ದನ್ನು ಮಾಡಿದರು. 78ರಲ್ಲಿ ಬಂದಿರೋ ಮೊದಲನೇ ವಾಲ್ಯೂಮ್ ಅಂಬೇಡ್ಕರ್ ಅವರದು ಕನ್ನಡದಲ್ಲಿ ಬರಬೇಕು ಅಂದರೆ 87ನೇ ವರ್ಷ ಬರಬೇಕಾಯಿತು. 78, 87 ಅಂದರೆ 9 ವರ್ಷ. ನಾವು ಕೂಡ ಆವಾಗ, ನಾನು ದಲಿತ ಚಳವಳಿಯಲ್ಲಿದ್ದೇವೆ, ಆವಾಗ ನಾವು ಕೂಡ ಗಮನ ಕೊಟ್ಟಿಲ್ಲ. ನಮ್ಮ ದಲಿತ ಲೇಖಕರು ಕೂಡ, ದಲಿತ ಹೋರಾಟಗಾರರು ಕೂಡ ಆ ಕಡೆ ಗಮನ ಕೊಟ್ಟಿಲ್ಲ. 78ರಲ್ಲಿ ಇಂಗ್ಲೀಷ್ನಲ್ಲಿ ಬಂದರೆ 79ರಲ್ಲಿ ನಮ್ಮ ಕನ್ನಡದಲ್ಲಿ ಬರಬೇಕಾಗಿತ್ತು, ಅಥವಾ 78ರಲ್ಲೇ ಬರಬೇಕಾಗಿತ್ತು. ಈ ಒಂದು ಪ್ರಾಸೆಸ್ ಈ ರೀತಿಯಲ್ಲಿ ನಿಧಾನವಾದ ಹಿನ್ನೆಲೆಯಲ್ಲಿ ಅಂಬೇಡ್ಕರ್ ಲಿಟ್ರೇಚರ್ ಕೂಡ ಜನರಿಗೆ ತುಂಬ ಲೇಟಾಗಿ ಸಿಕ್ಕಿದೆ. 1 ಪಾಯಿಂಟ್. 2ನೇ ಪಾಯಿಂಟು, ಅಂಬೇಡ್ಕರ್ ಅವರ ಬರಹ ಸರಳವಾದದ್ದಲ್ಲ. ಅದು ಸಾಮಾನ್ಯ ಜನರಿಗೆ ವೆರಿ ಡಿಫಿಕಲ್ಟು ಅರ್ಥ ಆಗೋದು. ಆ ಹಿನ್ನೆಲೆಯಲ್ಲಿ ಪುಸ್ತಕಗಳನ್ನು ಬಂದುಬಿಟ್ಟು ವಾಲ್ಯೂಮ್ಗಳು ಎಲ್ಲರೂ ಭಕ್ತಿಯಿಂದ ವಾಲ್ಯೂಮ್ಗಳನ್ನು ತಗೊಂಡು ಶೋಕೇಸಲ್ಲಿಟ್ಟು ಭಕ್ತಿ ಇತ್ತಲ್ಲಿ, ಯಾರೂ ಓದಕ್ಕೆ ಹೋಗಲಿಲ್ಲ. ಅದು ಮತ್ತೆ ಪ್ರಾಬ್ಲಮ್ ಆಯಿತು. ಇದು ಒಂದು ಆಸ್ಪೆಕ್ಟ್ ಹೇಳಿದ್ದೀನಿ. ಇನ್ನೊಂದು ಆಸ್ಪೆಕ್ಟಿಂದ ಈ ಪ್ರಶ್ನೆ ನಿಮಗೆ ಹೇಗೆ ಅರ್ಥ ಆಗುತ್ತೆ ಅದಕ್ಕೆ ಇನ್ನೊಂದು ಆಸ್ಪೆಕ್ಟ್ ಇದೆ, ಅಂದರೆ ಇನ್ನೊಂದು ಆಯಾಮ ಇದೆ. ಅದೇನು ಅಂತಂದರೆ, ಯಾರು ಅನ್ಯಥಾ ಭಾವಿಸಬಾರ್ದು, ಅಂಬೇಡ್ಕರ್ ಅವರ ವಿಚಾರ ಸೆಕ್ಟೇರಿಯನ್ ಆಗಿದೆ. ಅಂಬೇಡ್ಕರ್ ವಿಚಾರದ ಬಗ್ಗೆ ದಲಿತ ಸಮುದಾಯ ವಿಶೇಷವಾದ ಅಭಿಮಾನದಿಂದ ಅಂಬೇಡ್ಕರ್ ಸಾಹಿತ್ಯವನ್ನು ನೋಡ್ತಾರೆ. ಬೇರೆಯವರು ನಿರ್ಲಕ್ಷ್ಯದಿಂದ, ಬೇರೆ ಸಮುದಾಯಗಳು ನಿರ್ಲಕ್ಷ್ಯದಿಂದ ನೋಡ್ತಾರೆ. ಟು ದ್ಯಾಟ್ ಎಕ್ಸ್ಟೆಂಟ್ ಅಂಬೇಡ್ಕರ್ ಹ್ಯಾಸ್ ಬೀನ್ ವೆರಿ ವೆರಿ ಕ್ಲೋಸ್ ಟು ದಲಿತ ಕಮ್ಯುನಿಟಿ. ಬೇರೆಯವರು ಅದರ ಬಗ್ಗೆ ಕಾಳಜಿ. ಈ ವರ್ಷದಲ್ಲಿ ಒಂದು ದಾಖಲೆ ಇದೆ. ಈ ವರ್ಷದಲ್ಲಿ ಅಂಬೇಡ್ಕರ್ ಅವರ ಬಗ್ಗೆ ಇಂಗ್ಲೀಷ್ನಲ್ಲಿ 9 ಪುಸ್ತಕಗಳು ಬಂದಿದ್ದಾವೆ. ಈ ವರ್ಷ 2023ನಲ್ಲಿ 9 ಪುಸ್ತಕ ಇಡೀ ದೇಶದಲ್ಲಿ. ಆ 9 ಪುಸ್ತಕಗಳಲ್ಲಿ 8 ಪುಸ್ತಕಗಳನ್ನು ನಾನ್ ದಲಿತ್ಸ್ ಬರೆದಿದ್ದಾರೆ. ಸರಿ ಬರೆದಿರಲಿ, ತಪ್ಪು ಬರೆದಿರಲಿ, ಏನಾದರೂ ಮಾಡಲಿ, ಅಂದರೆ ನಾನ್ ದಲಿತ್ಸ್ ಕೂಡ ಈಗ ಅಂಬೇಡ್ಕರ್ ಕಡೆ ನೋಡ್ತಾ ಇದ್ದಾರೆ. ಅಂಬೇಡ್ಕರ್ ವಾಲ್ಯೂಮ್ ಒಳಗೆ ಹೋಗ್ಬೇಕಾಗಿಲ್ಲ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಇದನ್ನು ನಾವು ಅಬ್ಸರ್ವ್ ಮಾಡಿದಾಗ ಗಾಂಧಿ ಮೊದಲಿನಿಂದಲೂ ಸೆಕ್ಟೇರಿಯನ್ ಅಂತ ಕನ್ಸಿಡರ್ ಆಗಿಲ್ಲ. ಅದಕ್ಕೆ ಗಾಂಧಿಯವರ ಒಂದು ಸ್ಟ್ಯಾಚ್ಯೂಗೆ ಕೆಲವರು ಕಲ್ಲು ಹೊಡೆದರು. ಅದಕ್ಕೆ ನಿಮ್ಮ ಪ್ರತಿಕ್ರಿಯೆ ಏನು ಅಂತ ಗಾಂಧೀಜಿಯವರ ಮೊಮ್ಮಗನನ್ನು ಕೇಳಿದರು ಜರ್ನಲಿಸ್ಟ್. ಆ ಮೊಮ್ಮಗ ಹೇಳ್ದ, ನಮ್ಮ ತಾತನಿಗೆ ಯಾರು ಬೇಕಾದರೂ, ಎಷ್ಟು ಬೇಕಾದರೂ, ಎಲ್ಲಿ ಬೇಕಾದರೂ ಕಲ್ಲು ಹೊಡ್ಕೊಳ್ಳಿ, ಕೋಲು ಮುರಿತೀರಾ ಮುರಿದಾಕೆ, ಕನ್ನಡಕ ಹೊಡಿತೀರಾ ಹೊಡೆದಾಕೆ. ನಾವು ಅಂದ್ಕೊಂಡಿದ್ದೀವಿ ನಮ್ಮ ಗಾಂಧಿ ಅಂದರೆ ನಮ್ಮ ಮುತ್ತಾತ ಗಾಂಧಿ ತತ್ವಕ್ಕೆ ಈ ಥರ ಕಲ್ಲು ಹೊಡೆಯೋದ್ರಿಂದ ಏನು ನಮಗೇನು ಸಿಟ್ಟೆ ಬರಲ್ಲ. ಕಲ್ಲು ಹೊಡಿತೀರಾ ಹೊಡ್ಕೊಳ್ಳಿ, ಓದ್ತೀರಾ ಓದ್ಕೊಳ್ಳಿ, ಓದೋದಿಲ್ವ ಬಿಡಿ ಅಂತ ಗಾಂಧಿ ಮೊಮ್ಮಗನ ಉತ್ತರ ಬಂತು. ಆದರೆ ಇದನ್ನು ಸ್ವಲ್ಪ ನೀವು ವಿಜುವಲೈಸ್ ಮಾಡ್ಕೊಳ್ಳಿ, ಸುಮ್ಮನೆ ಕಣ್ಣು ಮುಚ್ಕೊಂಡು ಕಲ್ಪಿಸಿಕೊಳ್ಳಿ. ಅಂಬೇಡ್ಕರ್ ಸ್ಟ್ಯಾಚ್ಯೂಗೆ ಕಲ್ಲು ಹೊಡೆದ್ರು, ಏನಾಗುತ್ತೆ? ಅಲ್ಲೋಲ ಕಲ್ಲೋಲ ಆಗುತ್ತೆ. ಅಲ್ಲೋಲ ಕಲ್ಲೋಲ ಹೆಂಗಾಗುತ್ತೆ? ಅಂಬೇಡ್ಕರನ್ನು ನಮ್ಮವರು ಅಂತ ಯಾರು ಅಂದ್ಕೊಂಡಿದ್ದಾರೆ ಅವರು ಕೋಪ ಮಾಡ್ಕೊತಾರೆ, ಸಿಟ್ಟು ಮಾಡ್ಕೊತಾರೆ, ಪ್ರತಿಕ್ರಿಯೆ ಕೊಡಬೇಕು ಅಂತಾರೆ. ಬೇರೆಯವರು, ಆ ಒಂದು ಕಮ್ಯುನಿಟಿ ಬಿಟ್ಟು ಬೇರೆಯವರು ಏನೂ ಆಗಿಲ್ಲ ಅಂತ ಹೇಳ್ತಾರೆ, ಏನೂ ಆಗಿಲ್ಲ ಅಂತ. ನಮ್ಮ ಫ್ರೆಂಡ್ ಒಬ್ಬ ಶೆಡ್ಯೂಲ್ಡ್ ಕ್ಯಾಸ್ಟ್ ಅವನು ಪ್ರತಿಭಟನೆ ಮಾಡಬೇಕಂತ ಹೋಗ್ತಾ ಇದ್ದಾನೆ. ಅಂಬೇಡ್ಕರ್ ಸ್ಟ್ಯಾಚ್ಯೂಗೆ ಏನೋ ಏಟ್ ಬಿತ್ತು ಅಂತ. ನಾನು ಹೋಗ್ತೀನಿ ಅಂತ ಈ ಫ್ರೆಂಡ್ ಹೇಳಲ್ಲ, ಬೇರೆ ಕ್ಯಾಸ್ಟ್ನವನು. ಅಂದರೆ ಅಂಬೇಡ್ಕರ್ ಬೇರೆ ಕ್ಯಾಸ್ಟ್ನವರಿಗೆ ರೀಚ್ ಆಗಿದೆ. ಅದಕ್ಕೆ ನಾನು ದಲಿತ ಫ್ರೆಂಡ್ಸ್ ಮೀಟಿಂಗ್, ಅವರು ತುಂಬ ಜನ ಇರ್ತಾರಲ್ಲ, ಆ ಮೀಟಿಂಗ್ನಲ್ಲಿ ನಾನು ಹೇಳ್ತಾ ಬಂದಿದ್ದೀನಿ ಏನಂದರೆ, ಅಂಬೇಡ್ಕರ್ ನಮ್ಮವನು ಅಂತ ನೀವು ಹೇಳೋದನ್ನ ಸ್ವಲ್ಪ ನಿಲ್ಲಿಸಿ. ಅಂಬೇಡ್ಕರ್ ನಿಮ್ಮವರಲ್ಲಪ್ಪ, ಅಂಬೇಡ್ಕರ್ ಒಳ್ಳೆಯವರು ಅಷ್ಟೇ. ಎಲ್ಲರಿಗೂ ಒಂದು ಜಾತಿ ಇರೋ ಥರ ಅವ್ರಿಗೂ ಒಂದು ಜಾತಿ ಇದೆ, ಗಾಂಧಿಗೂ ಒಂದು ಜಾತಿ ಇದೆ, ನನಗೂ ಒಂದು ಜಾತಿ ಇದೆ, ನಿಮ್ಮಲ್ಲಿ ಕೆಲವರಿಗೆ ಒಂದೊಂದು ಜಾತಿ ಇದೆ.
ಆದ್ದರಿಂದ ಇದನ್ನು ಈ ಥರ ಅರ್ಥ ಮಾಡ್ಕೋಬೇಕು, ವಿಚಾರದಲ್ಲಿ ಅರ್ಥ ಮಾಡ್ಕೋಬೇಕು. ಅದು ಸ್ವಲ್ಪ ಕಠಿಣ ಅನಿಸ್ತಾ ಇದೆ. ಮತ್ತು ನಮ್ಮ ಇದರಲ್ಲಿ ಅಂಬೇಡ್ಕರ್ ಅವರಿಗೆ ಒಂದು ಸದಾ ಕಾಲಕ್ಕೂ ನಮ್ಮವರವರು ಅಂತ ಹೇಳಿಕೊಳ್ತಕ್ಕಂಥ ಒಂದು ಗ್ರೂಪ್ ಇದೆ. ಗಾಂಧಿಗಾತ ಯಾರು, ಗಾಂಧಿ ಯಾವುದೋ ಒಂದು ಜಾತಿಯಲ್ಲಿ ಹುಟ್ಟಿದಾರಲ್ಲ, ಆ ಜಾತಿಯವರು ಕೂಡ ಗಾಂಧಿ ಸ್ಟ್ಯಾಚ್ಯೂಗೆ ಕಲ್ಲು ಹೊಡೆದ್ರು ಅಂತ ಪ್ರತಿಭಟನೆ ಮಾಡೋದಿಲ್ಲ. ಅವರು ಡಿಸೋನ್ ಮಾಡಿಬಿಟ್ಟಿದ್ದಾರೆ. ಗಾಂಧಿಯವರ ಜಾತಿ ಬನಿಯಾ ಜಾತಿಯವರು ಡಿಸೋನ್ ಮಾಡಿದ್ದಾರೆ ಗಾಂಧಿನ. ಅಂದರೆ ಅವ್ನು ನಮಗೆ ಸಂಬಂಧ ಇಲ್ಲಪ್ಪ, ನಮ್ಮ ಜಾತಿಯವನಾದರೂ ಅವ್ನು ದೊಡ್ಡ ಮನುಷ್ಯ ಅಂತ ನಾವೇನು ಹೇಳಲ್ಲಪ್ಪ, ಹೇಳ್ತಾರೆ ಹೋಗಿ. ಆದರೆ ನಮ್ಮ ಜಾತಿ ಸಂಘ ಇದೆಯಲ್ಲ, ಆ ಜಾತಿ ಸಂಘದಿಂದ ನಾವು ಪ್ರತಿಭಟನೆ ಮಾಡೋದಿಲ್ಲ. ಯಾಕಂದರೆ ನಮ್ಮ ಜಾತಿಯವರಿಗೆ ಅವನು ನಮ್ಮವನಲ್ಲ. ಅಂದರೆ ಈ ಒಂದು ಎರಡು ವೈರುಧ್ಯಗಳು ಇವೆ ಗಾಂಧಿ ಮತ್ತು ಅಂಬೇಡ್ಕರ್ ಅವರ ಒಂದು ವ್ಯಕ್ತಿತ್ವಗಳಿಗೆ. ಅದನ್ನು ಅರ್ಥ ಮಾಡ್ಕೊಳ್ಬೇಕು ನಾವು. ಮೂರನೇ ಪ್ರಶ್ನೆ, ಸಾಂಕೇತಿಕ ಹೋರಾಟಗಳನ್ನು ವಾಸ್ತವೀಕರಿಸುವ ದೊಡ್ಡ ಶಕ್ತಿ ಇದ್ದೂ ಸಹ ಗಾಂಧಿ ಯಾಕೆ ಸಾಂಸ್ಕೃತಿಕ ಚಿಂತಕರಾಗಿ ಕಾಣುತ್ತಿಲ್ಲ? ಇದು ಸ್ವಲ್ಪ ಪ್ರಶ್ನೆ ಸಹಜವಾಗಿ ಮಾಡಿದರೆ ಏನು ಪ್ರಾಬ್ಲಮ್ ಇಲ್ಲ. ಆದರೆ ಆಲೋಚನೆ ಮಾಡಿಕೊಂಡು ಈ ಪ್ರಶ್ನೆಯನ್ನು ನಾವೇನಾದರೂ ಕನ್ಸ್ಟ್ರಕ್ಟ್ ಮಾಡ್ತೀವಿ ಅಂತಂದರೆ ಆ ಆಲೋಚನೆಯಲ್ಲಿ ಮಿಸ್ಟೇಕ್ ಇದೆ. ಏನಂದರೆ ಇದು ಗಾಂಧಿ ಯಾಕೆ ಸಾಂಸ್ಕೃತಿಕ ಚಿಂತಕರಾಗಿ ಕಾಣುತ್ತಿಲ್ಲ ಅನ್ನೋ ಕ್ವಶನ್ನು. ಅಂದರೆ ಈಗ ನಮ್ಗೆ ಅನ್ನಿಸ್ತಾ ಇದೆ ಗಾಂಧಿ, ಈ ಪ್ರಶ್ನೆ ಕೇಳಿದವರಿಗೆ ಅಥವಾ ಈ ಪ್ರಶ್ನೆಯನ್ನು ಒಪ್ಪುವವರಿಗೆ ಅನ್ನಿಸ್ತಾ ಇದೆ ಗಾಂಧಿ ಸಾಂಸ್ಕೃತಿಕ ಚಿಂತಕರು ಆಗಿಲ್ಲ ಅಂತ. ಅವರವರ ಗ್ರಹಿಕೆ ಆಗಿಲ್ಲ ಅಂದರೆ ಆಗಿಲ್ಲ, ಆಗಿದ್ದಾರೆ ಅಂದರೆ ಆಗಿದ್ದಾರೆ. ಓಕೆ. ಲಾಸ್ಟು, ಭಜನೆಗಳಿಂದಾಚೆಗೆ ಅವರು ಏಕೆ ನಮ್ಮೊಳಗೆ ಹಾಡಾಗಿಲ್ಲ? ಇದು ಸ್ವಲ್ಪ ಸಾಹಿತ್ಯದ ಗಂಧ ಇರೋರು ಇದನ್ನು ರಚನೆ ಮಾಡಿದ್ದಾರೆ. ಹೌದು, ಒಬ್ಬರೇ. ಇದಕ್ಕೆ ಆನ್ಸರ್ ಅಂದರೆ ಅರ್ಥ ಮಾಡ್ಕೊಳ್ಳೋದು ಹೇಗೆ ಅಂದರೆ, ಗಾಂಧೀಜಿಯವರ ಅನುಯಾಯಿಗಳಲ್ಲಿ 3 ಥರ ಜನ, ಒಂದೇ ಥರ ಇಲ್ಲ. 1ನೇ ಥರದ ಅನುಯಾಯಿಗಳು ಏನು ಮಾಡ್ತಾರೆ, ಅವರು ಗಾಂಧೀಜಿಯವರನ್ನು ದೇವರನ್ನು ಮಾಡಿದ್ದಾರೆ, ಗಾಂಧಿ ಭವನವನ್ನು ಮಠ ಮಾಡಿದ್ದಾರೆ, ಅಲ್ಲಿ ಭಜನೆ ಮಾಡಿಕೊಂಡು ಗಾಂಧಿ ಫಾಲೋವರ್ಸ್ ನಾವು ಆಡಿರು ಅಂತ ತೃಪ್ತಿ ಪಡ್ತಾ ಇದ್ದಾರೆ. ಇದಕ್ಕೇನಂತಾರೆ, ಗಾಂಧೀಜಿಯವರನ್ನು ಮಠ ಮಾಡಿಕೊಂಡು ಪೂಜೆ ಮಾಡಿಕೊಂಡು ಭಜನೆ ಮಾಡಿಕೊಂಡು ಇರೋ ಜನರು ಇವರು. ಇದು ಒಂದು ಕ್ಯಾಟಗರಿ. 2ನೇ ಕ್ಯಾಟಗರಿ ಗಾಂಧಿ ಅನುಯಾಯಿಗಳು ಅಂತ ಹೇಳ್ಕೊತಾ ಇದ್ದಾರೆ. ಅವರೇನಪ್ಪ ಅಂದರೆ, ಗಾಂಧಿ ಅಂದರೆ ATM ಕಾರ್ಡ್ ಇದ್ದಂಗೆ. ಅಡ್ವರ್ಟೈಸ್ಮೆಂಟ್ಗಳಲ್ಲಿ ಗಾಂಧಿ ಫೋಟೋ ಹಾಕಬೇಕು, ಚುನಾವಣೆ ಬಂದಾಗ, ಹೌದು ATM ಕಾರ್ಡ್ ಅಂದರೆ ಅದೇನೆ, ಚುನಾವಣೆ ಬಂದಾಗ ಅವ್ರ ಬಗ್ಗೆ ಮಾತಾಡಬೇಕು, ನಾವು ಗಾಂಧೀಜಿ ಅನುಯಾಯಿಗಳು ಅಂತ ಹೇಳಬೇಕು, ಲಾಭ ಗಿಟ್ಟಿಸ್ಕೋಬೇಕು, ಆಮೇಲೆ ಮೂಲೆಗೆ ಬಿಸಾಕಬೇಕು. ಇದು 2ನೇ ಕ್ಯಾಟಗರಿ. 3ನೇ ಕ್ಯಾಟಗರಿ ಒಂದು ಉಳಿಯುತ್ತೆ. ನಾನು ಅರ್ಥ ಮಾಡ್ಕೊಂಡಿರೋ ರೀತಿ, ಆ 3ನೇ ಕ್ಯಾಟಗರಿ ಭಜನೆ ಮಾಡೋದಿಲ್ಲ ಮತ್ತು ಸ್ವಾರ್ಥಕ್ಕೆ ಗಾಂಧೀಜಿಯವರನ್ನು ಬಳಸಿಕೊಳ್ಳೋದಿಲ್ಲ. ಗಾಂಧೀಜಿಯನ್ನು ಒಂದು ತತ್ವವಾಗಿ, ಒಂದು ಮೌಲ್ಯವಾಗಿ, ಒಂದು ಮಾರ್ಗದರ್ಶಿ, ಒಂದು ದೀಪ ಬೆಳಕಾಗಿ ಉಪಯೋಗಿಸಿಕೊಂಡು ಸಮಾಜವನ್ನು ಒಳ್ಳೆಯದನ್ನಾಗಿ ಮಾಡಬೇಕು ಅಂತಕ್ಕಂಥ ಒಂದು ಕ್ಯಾಟಗರಿ ಇದೆ. 3ನೇ ಕ್ಯಾಟಗರಿ. ಡಾಕ್ಟರ್ ಲೋಹಿಯಾ ಅವರು ಈ 3ನೇ ಕ್ಯಾಟಗರಿಗೆ ಸೇರ್ತಾರೆ. 2ನೇ ಕ್ಯಾಟಗರಿಗೆ ಎಲ್ಲ ಪಕ್ಷಗಳ ರಾಜಕಾರಣಿಗಳು ಸೇರ್ತಾರೆ. 1ನೇ ಕ್ಯಾಟಗರಿನಲ್ಲಿ ಭಾರತದಲ್ಲಿ ಎಷ್ಟು ಗಾಂಧಿ ಭವನಗಳಿವೆಯೋ ಅವೆಲ್ಲ ಗಾಂಧಿ ಭವನಗಳು 1ನೇ ಕ್ಯಾಟಗರಿ. ಪೂಜೆ ಮಾಡು, ಹಾರ ಹಾಕು, ರಾಮ ಭಜನೆ ಮಾಡು, ಕ್ಲೋಸ್. ಅನ್ಯಾಯ ನೋಡಕ್ಕೆ ಹೋಗಬೇಡ, ಖಂಡನೆ ಮಾಡಕ್ಕೆ ಹೋಗಬೇಡ, ಅರ್ಥ ಮಾಡ್ಕೊಳಕ್ಕೆ ಹೋಗಬೇಡ. ಯಾರು ಹೊಡಿತಾ ಇದ್ದಾರೆ, ಯಾರು ಟೋಪಿ ಹಾಕ್ತಾ ಇದ್ದಾರೆ, ಯಾರು ದುಡ್ಡು ಲಪ್ಪಾಯಿಸ್ತಾ ಇದ್ದಾರೆ, ಅದಕ್ಕೆ ಏನು ಮಾಡಬೇಕು? ಗಾಂಧೀಜಿ ಹೇಳಿದ್ರೆ ಕಣ್ಣು ಮುಚ್ಕೊಂಡಿದೆ. ಏನೋ ಒಂದು ಸುದ್ದಿ ಬರ್ತಾ ಇದೆ, ಕಿವಿ ಮುಚ್ಕೊಂಡಿದೆ. ಏನೋ ಮಾತಾಡಬೇಕಾಗತ್ತೆ, ಬಾಯಿ ಮುಚ್ಕೊಂಡಿದೆ. ಆ ಥರದ ಗಾಂಧಿವಾದಿಗಳು, ಭಜನೆಕಾರರು ಇದ್ದಾರೆ. ಅವರು ಈಗ ಸ್ವಲ್ಪ ಅವರಲ್ಲಿ ಅರಿವು ಬಿಡ್ತಾ ಇದೆ. ಈಗ ಒಂದು 3-4 ವರ್ಷದಿಂದ. ಯಾಕಂದರೆ ಗಾಂಧಿ ಭವನಗಳ ಮೇಲೆ ಸರ್ಕಾರ ಅಟ್ಯಾಕ್ ಮಾಡ್ತಾರೆ, ಭಜನೆ ಮಾಡೋಕ್ಕೂ ಬಿಡಲ್ಲ ಅಂತಿದ್ದಾರೆ ಸರ್ಕಾರದವರು, ಈಗ ಇರೋ ಸರ್ಕಾರದವರು. ಇಷ್ಟರವರೆಗೆ ಅವರಿಗೆ ಸ್ವಲ್ಪ ಇದು ಇತ್ತು, ಏನೋ ಕವಚ ಇತ್ತು, ಬಾಡಿ ಹಾಕೋತಾರಲ್ಲ, ಕವಚ ಇತ್ತು, ಗುಂಡು ಬಡಿಬಾರ್ದು ಅಂತ.
ಈಗಿರೋ ಸರ್ಕಾರ ಅವ್ರಿಗೂ ಗುಂಡಾಗ್ತಾ ಇದೆ. ಈಗ ಅವರು ಗಾಂಧಿ ವಿಚಾರದ ಮೇಲೆ ಸರ್ಕಾರ ಹಲ್ಲೆ ಮಾಡ್ತಾ ಇದೆ ಅಂತ ಕೆಲವು ಕಡೆ ಆ ಥರ ಬರ್ತಾ ಇದೆ. ಇದು ಮೂರನೇ ಕ್ವಶನ್ಗೆ ಆನ್ಸರು. ಈ ಟೈಪು ಬೇರೆ ಯಾರಾದರೂ ಕಲಿಸಿದ್ರೆ ಓಪನ್ ಮಾಡಿ. ನಾಲ್ಕನೇದು ಭಜನೆಗಳಿಂದ ಆಯ್ತಲ್ಲ, ಮಿತಿ ಗಾಂಧಿ ಅವರದ್ದು ಅಥವಾ ಅವರನ್ನು ದಕ್ಕಿಸಿಕೊಳ್ಳಬೇಕಾದ ನಮ್ಮದು ಲಾಸ್ಟ್ ಇದೆ. ಇದರಲ್ಲಿ ಗಾಂಧಿಯವರದ್ದು ಮಿತಿ ಇದೆ, ನಮ್ಮದು ಮಿತಿ ಇದೆ ಇರುತ್ತೆ. ಯಾಕಂದರೆ ಗಾಂಧಿನೂ ಪವಾಡ ಪುರುಷ ಅಲ್ಲ, ದೈವಿ ಪುರುಷ ಅಲ್ಲ, ಮನುಷ್ಯ. ನಾವೂ ಪವಾಡ ಪುರುಷರಲ್ಲ, ದೈವಿ ಪುರುಷರಲ್ಲ, ಮನುಷ್ಯರು. ಮಿತಿ ಅವ್ರದ್ದು ಇರ್ಬೋದು, ಮಿತಿ ನಮ್ಮದು ಇರ್ಬೋದು. ಬಟ್ ನಮ್ಮ ಗುರಿ ಇರಬೇಕಾಗಿರೋದು ಗಾಂಧಿ ಗೆಲ್ಲಬೇಕು, ಗಾಂಧಿ ಸೋಲ್ಬೇಕು, ಅಂಬೇಡ್ಕರ್ ಗೆಲ್ಲಬೇಕು, ಅಂಬೇಡ್ಕರ್ ಸೋಲ್ಬೇಕು. ಇದಲ್ಲ ನಮ್ಮದು ಕ್ವಶನ್. ನಮ್ಮ ಎದುರಿಗಿರೋ ಪ್ರಶ್ನೆ ಇರೋದೇನೆಂದರೆ, ಈ ಪ್ರಪಂಚದಲ್ಲಿ ದುಃಖ ಇರಬಾರ್ದು, ಅಸಮಾನತೆ ಇರಬಾರ್ದು, ಅಸಹನೆ ಇರಬಾರ್ದು, ದ್ರೋಹ ಇರಬಾರ್ದು. ಅಂಥ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ನಮ್ಮ ಕೈನಲ್ಲಿ ಎಷ್ಟು ಸಾಧ್ಯ ಇದೆ ಅಷ್ಟನ್ನು ನಾವು ಮಾಡೋಣ, ಪ್ರಾಮಾಣಿಕವಾಗಿ ಮಾಡೋಣ. ಅಹಂಕಾರದಿಂದ ಮಾಡೋದು ಬೇಡ, ಮತ್ತೆ ಸಾಧನೆ ಮಾಡಲೇಬೇಕು ಅಂತ ಮಾಡೋದು ಬೇಡ. ಅವಸರ ನಮಗೇನಿಲ್ಲ. ಒಂದೊಂದೇ ಹೆಜ್ಜೆ ಇಡೋಣ, ಆದರೆ ಜಾರಿ ಬೀಳದೆ ಇರುವ ರೀತಿಯಲ್ಲಿ ಹೆಜ್ಜೆ ಇಡೋಣ ಅಷ್ಟೇ. ಇರೋ ಹೆಜ್ಜೆಯನ್ನು ಗಟ್ಟಿಯಾಗಿ ಇಡೋಣ ಅಂತ. ಆಮೇಲೆ ಇದರ ಜೊತೆಗೆ ಒಂದು ಲಿಂಕ್ ಮಾಡಿದ್ದಾರೆ ಇವರು, ಡಾಕ್ಟರ್ ಸಿ ಜಿ ಲಕ್ಷ್ಮೀಪತಿಯವರ ಬರಹ ಯಾರಿಗೆ ಬೇಕು ಗಾಂಧಿ ಅಂತ. ಇದು ಕೂಡ ಲಕ್ಷ್ಮೀಪತಿಯವರು ಒಂದು ಪರಿಚಯ ಇದ್ದಾರೆ. ನಾನು ಮಾತಾಡಿದ್ದೀನಿ ಅವ್ರ ಜೊತೆಗೆ, ಇಂಥ ವಿಚಾರಗಳನ್ನು ಮಾತಾಡಿದ್ದೀನಿ. ಅವರ ದೃಷ್ಟಿಕೋನ ಬೇರೆ ಇದೆ ಗಾಂಧಿಯವರ ವಿಚಾರದಲ್ಲಿ. ಅವರು ಇದರಲ್ಲಿ ಸ್ವಲ್ಪ, ಈ ಬರಹದಲ್ಲಿ ಸ್ವಲ್ಪ ಮೆದು ಅನ್ನೋ ಥರ ಅವರು ಬರೆದಿದ್ದಾರೆ. ಆದರೆ ಈ ಬರಹದ ಕನ್ಸ್ಟ್ರಕ್ಷನ್ ಕೂಡ ನಾನು ಮೊದಲನೇ ಒಂದು ವಾಕ್ಯದ ಮೊದಲನೇ ಪ್ರಶ್ನೆ ಬಗ್ಗೆ ಹೇಳಿದ್ದಲ್ಲ, ಹಾಗೆ ಈ ಇಡೀ ಲೇಖನದ ಬಗ್ಗೆ ನನ್ನ ಅಭಿಪ್ರಾಯ ಇದೆ. ಏನಂದರೆ, ಜನಮಾನಸದಿಂದ ಏಕೆ ದೂರ ಆಗುತ್ತಿದ್ದಾರೆ ಅಂತ. ದೂರ ಆಗ್ತಾ ಇದ್ದಾರೆ ಅನ್ನೋದು ವಾಸ್ತವ ಅಲ್ಲ. ಆದ್ದರಿಂದ ಆ ಪ್ರಶ್ನೆಯನ್ನು ಕೇಳೋದು ಸರಿಯಲ್ಲ. ಆ ಪ್ರಶ್ನೆಯಲ್ಲಿ ಸ್ವಲ್ಪ ದುರಾಗ್ರಹ ಇದೆ. ಆ ಪ್ರಶ್ನೆಯಲ್ಲಿ ದುರಾಗ್ರಹ ಇದೆ. ಅದನ್ನು ಸ್ವಲ್ಪ ಕನ್ವರ್ಟ್ ಮಾಡಿ ಹೇಳ್ತೀನಿ. ಸ್ವಲ್ಪ ವ್ಯಾವಹಾರಿಕ ಉದಾಹರಣೆ ಕೊಡ್ತೀನಿ, ಯಾರು ಬೇಸರ ಮಾಡ್ಕೊತೀನಿ. ಪ್ರಶ್ನೆ ಕೇಳುವುದರಲ್ಲೇ ಸ್ವಲ್ಪ ದುರಾಗ್ರಹ ಹೇಗಿರ್ತದೆ ಅನ್ನೋದಕ್ಕೆ ಉದಾಹರಣೆ ಹೇಳ್ತೀನಿ. ನೀವು ನಿಮ್ಮ ಹೆಂಡತಿಯನ್ನು ಹೊಡೆಯೋದನ್ನು ಯಾವಾಗ ಬಿಟ್ರಿ? ಇದು ಕ್ವಶನ್. ಅಂದರೆ ನೀವು ಮೊದಲೇ ಅನ್ಕೊಂಡ್ಬಿಟ್ಟಿದ್ದಾನೆ, ನೀವು ನಿಮ್ಮ ಹೆಂಡತಿನ ಹೊಡಿತೀರಾ ಅಂತ. ಅದನ್ನು ಕೇಳ್ತಾ, ನಿಮ್ಮ ಹೆಂಡತಿನ ಹೊಡಿತೀರಾ ಅಂತ ಕೇಳ್ತಾ ಇಲ್ಲ ಅವನು. ಹೊಡಿಯೋದನ್ನು ಯಾವಾಗ ಬಿಟ್ರಿ ಅಂತ. ಅಂದರೆ ಇವನು ನೋಡಿದ್ದಾನೆ ಅವ್ರನ್ನ ಹೆಂಡತಿನ ಹೊಡಿಯೋದನ್ನು. ಈಗ ಬಿಟ್ಟಿದ್ದೆ ಯಾವಾಗ ಸರ್ ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ಉತ್ತರ ಎಕ್ಸ್ಪೆಕ್ಟ್ ಮಾಡ್ತಿರೋದು ಅವನು ಬಿಟ್ಟಿದ್ದನ್ನು ಕೇಳೋದಷ್ಟೇ. ನಾನು ಹೊಡಿತಾನೇ ಇಲ್ಲಪ್ಪ ಅಂತ ಹೇಳೋಕ್ಕಾಗಲ್ಲ ಈ ಕ್ವಶನ್ಗೆ. ಹಂಗೆ ಗಾಂಧೀಜಿಯವರ ಬಗ್ಗೆ ಲಕ್ಷ್ಮೀಪತಿಯವರ ಬರಹದಲ್ಲಿ ಕೂಡ ಆ ಥರ ಇದೆ. ಇರಲಿ, ಪರವಾಗಿಲ್ಲ. ಗಾಂಧೀಜಿಯವರನ್ನು ವಿರೋಧ ಮಾಡುವವರಿದ್ದಾರೆ. ಗಾಂಧಿಯವರ ವಿಚಾರ ನಮಗೆ ಲೈಕ್ ಆಗಲ್ಲ ಸರ್ ಅಂತ ಹೇಳೋರಿದ್ದಾರೆ. ಐ ಲೈಕ್ ದಮ್. ಗಾಂಧಿಯವರನ್ನು ನಾವು ಕೊಂಕು ದೃಷ್ಟಿಯಿಂದ ನೋಡ್ತೀವಿ ಅನ್ನೋದನ್ನು ನಾವು ಲೈಕ್ ಮಾಡೋದಿಲ್ಲ. ಯಾಕಂದರೆ ಯಾರನ್ನು ಕೊಂಕು ದೃಷ್ಟಿಯಿಂದ ನೋಡಬಾರ್ದು, ಮತ್ತು ಯಾರನ್ನು ಅವಮಾನ ಮಾಡುವ ಉದ್ದೇಶದಿಂದ ನೋಡ್ಬಾರ್ದು. ಐ ಡಿಸ್ಎಗ್ರಿ ಅಂತ ಹೇಳಬೇಕು. ಕೃಷ್ಣ ಅವ್ರದ್ದು ಒಂದು ವಿಚಾರದ ಜೊತೆಗೆ ಐ ಶುಡ್ ಸೇ ಐ ಡಿಸ್ಎಗ್ರಿ. ನನ್ನ ಒಟ್ಟಿಗೆ ಬನ್ನಿ ಸರ್, ಇಲ್ಲ ಯಾಕೆ ಸರ್ ಮಾತಾಡೋಣ, ಯಾಕಂತ ನಿಮ್ಮನ್ನು ಕೇಳೋದೇ ಇಲ್ಲ ಬಿಡಿ ಸರ್ ಅಂದರೆ ಓಕೆ ಹೋಗಿ ಬನ್ನಿ, ಇಷ್ಟೇ. ಆದರೆ ನಮ್ಮ ಸಮಾಜದಲ್ಲಿ ಒಂದು ಅಂಬೇಡ್ಕರ್ ಅವರನ್ನು ಹೇಟ್ ಮಾಡುವ ವರ್ಗ ಇದೆ, ಅಂಬೇಡ್ಕರ್ ಅವರನ್ನು ನುಂಗು ಹಾಕೋ ಸಾಲ್ವ್ ಮಾಡತಕ್ಕಂಥ ಒಂದು ವರ್ಗ ಇದೆ. ಅದೇ ರೀತಿ ಗಾಂಧಿಯವರನ್ನು ಸೈಡ್ಲೈನ್ ಮಾಡುವ ಒಂದು ವರ್ಗ ಇದೆ, ಗಾಂಧಿಯವರನ್ನ ಹೇಟ್ ಮಾಡುವ ಒಂದು ವರ್ಗ ಇದೆ. ಆದರೆ ನನ್ನಂಥವರ, ಸದ್ಯಕ್ಕೆ ನನ್ನ ಬಗ್ಗೆ ಮಾತಾಡ್ತೀನಿ, ನನ್ನಂಥವರ ಒಂದು ದುರಂತ ಏನು ಅಂತಂದರೆ, ಗಾಂಧಿಯವರನ್ನು ಯಾರು ಹೇಟ್ ಮಾಡ್ತಾ ಇದ್ದಾರೆ, ಆ ಹೇಟ್ ಮಾಡುವ ಎರಡು ವರ್ಗಗಳಲ್ಲಿ ಒಂದು ವರ್ಗ ನನ್ನ ಮಿತ್ರರಿದ್ದಾರೆ, ನನ್ನ ಮನೆಯವರಿದ್ದಾರೆ. ಅದಕ್ಕೆ ನನ್ನ ಸಂಕಟ.
ಅಂಬೇಡ್ಕರ್ ಅವರನ್ನು ಯಾರು ಸ್ವ್ಯಾಲೋ ಮಾಡಬೇಕಂತಿದ್ದಾರೆ, ಯಾರು ಹೇಟ್ ಮಾಡಬೇಕಂತ ಮಾಡೋ ಮನಸ್ಸಿದೆ, ಅವರು ನನ್ನ ವಿರೋಧಿಗಳಿದ್ದಾರೆ, ನನಗೆ ಸಂಕಟ ಆಗ್ತಾ ಇಲ್ಲ. ಈ ದೃಷ್ಟಿಯಿಂದ ನಾವು ಗಾಂಧಿಯವರನ್ನು ಅರ್ಥ ಮಾಡ್ಕೋಬೇಕು. ಒಪ್ಪಬೇಕಂತ ನಾನು ಹೇಳೋದಿಲ್ಲ, ಭಜನೆ ಮಾಡಬೇಕು ಅಂತ ನಾನು ಹೇಳೋದಿಲ್ಲ, ಗಾಂಧಿ ಭಜನೆ ಮಾಡಬೇಕು ಅಂತ ನಾನು ಹೇಳೋದಿಲ್ಲ, ಅಂಬೇಡ್ಕರ್ ಭಜನೆ ಮಾಡಬೇಕಂತನೂ ನಾನು ಹೇಳೋದು. ನನಗೆ ಅದು ಲೈಫ್, ಭಜನೆ ಲೈಫ್, ರೆಸ್ಪೆಕ್ಟ್ ಕೊಡಿ. ಬಾಬಾ ಸಾಹೇಬರು ಹೇಳಿದ್ದಾರೆ ಭಜನೆ ಮಾಡಬೇಡಿ, ನನ್ನ ವಿಚಾರ ತಗೊಂಡು ಭಜನೆ ಮಾಡಬೇಡಿ ಅಂತ ಹೇಳಿದ್ದಾರೆ. ಅಂಥ ವಿಚಾರಗಳನ್ನು ನಾವು ಬೇರೆ ಬೇರೆ ಫ್ರೆಂಡ್ಸ್ಗಳ ಜೊತೆಗೆ ನಾವು ಮಾತಾಡಬೇಕು. ಅದು ಈಗ ಇನ್ನೊಂದು ಯಾವುದೋ ಸಿಗ್ತಪ್ಪ ಅಲ್ಲಿಗೆ ಅದನ್ನು ಹೇಳಿ ಅದ್ರ ಬಗ್ಗೆ ಸಮಾಜವಾದದ ಚಿಂತನೆಗೂ ಈಗಿನ ಸಮಾಜವಾದದ ಚಿಂತನೆಗೂ ಇರುವ ವ್ಯತ್ಯಾಸ, ಅದಕ್ಕೆ ಕಾರಣಗಳು ಇದು ಒಳ್ಳೆಯ ಪ್ರಶ್ನೆ ಇದೆ. ನಮ್ಮ ವಿಚಾರವನ್ನು ಬೆಳೆಸ್ತಕ್ಕಂಥ ರೀತಿಯಲ್ಲಿ ಇದು ಒಂದು ಪ್ರಶ್ನೆ ಇದೆ. ಏನಂದರೆ ಸಮಾಜವಾದ ಯಾರು ಕರೆಕ್ಟಾಗಿ ಬೆಳಗ್ಗೆ ಗುರುತಿಸಿದ್ರು, ಇನ್ನೊಂದು ಯಾರು ಮಾತಾಡಬೇಕು. ಏನಂದರೆ ಸಮಾಜವಾದ ಮೂಲತಃ ಭಾರತದಲ್ಲಿ ಬೆಳೆದಿರೋದು ಮಾರ್ಕ್ಸ್ವಾದಿ ಚಿಂತನೆಯ ಹಿನ್ನೆಲೆಯಲ್ಲಿ ಇದ್ದಂಥ ಜನರಿಲ್ಲ. ಆಚಾರ್ಯ ನರೇಂದ್ರ ದೇವ ಮಾರ್ಕ್ಸ್ವಾದಿ ಚಿಂತನೆಯವರು, ಜಯಪ್ರಕಾಶ್ ನಾರಾಯಣ ಮಾರ್ಕ್ಸ್ವಾದಿ ಚಿಂತನೆ. ಸಮಾಜವಾದಿ ಧುರೀಣರು ಅಂತ ನಾವು ಯಾರನ್ನು ಗುರುತಿಸ್ತಾ ಇದ್ದೀವಿ ಭಾರತದಲ್ಲಿ, ಅದರಲ್ಲಿ ಇವರು ಸೀನಿಯರ್ಸ್ ಇವರು. ನಂತರ ಲೋಹಿಯಾ ಅವರೆಲ್ಲ ಚಿಕ್ಕವರು, ಓಕೆ, ವಯಸ್ಸಿನಲ್ಲಿ ಚಿಕ್ಕವರು. ಸೊ ಇವರು ಮಾರ್ಕ್ಸ್ವಾದದಿಂದ ಪ್ರಭಾವಿತರಾಗಿ ಭಾರತದಲ್ಲಿ ಬಂದಾಗಲೂ ಕೂಡ ಇವರನ್ನು ಸೆಳೆದುಕೊಂಡಿದ್ದು, ಇವರಿಬ್ಬರನ್ನು ಸೆಳೆದುಕೊಂಡಿದ್ದು ಸ್ವಾತಂತ್ರ್ಯ ಹೋರಾಟ. ಆ ಸ್ವಾತಂತ್ರ್ಯ ಹೋರಾಟಕ್ಕೆ ಧುಮುಕಿದ ಮೇಲೆ ಇವರಿಗೆ ಅಲ್ಲಿ ಇನ್ನೂ ಒಂದು ಕಜ್ಜಾಯ ಸಿಕ್ತು. ಆ ಕಜ್ಜಾಯದ ಹೆಸರು ಗಾಂಧಿ. ಮೊದಲನೇ ಕಜ್ಜಾಯ ಗಾಂಧಿ ಅಲ್ಲ, ಮೊದಲನೇ ಕಜ್ಜಾಯ ಇಂಡಿಪೆಂಡೆನ್ಸ್, ದೇಶಕ್ಕೆ ಇಂಡಿಪೆಂಡೆನ್ಸ್ ಬರಬೇಕು ಅನ್ನೋದು. ಕಾಂಗ್ರೆಸ್ ಹೋರಾಡ್ತಾ ಇದೆ ಅಲ್ವಾ, ಕಾಂಗ್ರೆಸ್ ಜೊತೆ ಸೇರ್ಕೊಳ್ಳೋಣ ಅಂತ ಅನ್ನೋದು. ಅಲ್ಲಿ ಏನೋ ಏನಾರ ಇವರು ಖ್ಯಾತೆ ತೆಗಿತಾ ಇದ್ದಾರೇನೋ, ರಾಗ ತೆಗಿತಾ ಇದ್ದಾರೇನೋ, ಬಟ್ ಅಲ್ಲಿ ಇವರಿಗೆ ಗಾಂಧಿಯನ್ನು ಕಜ್ಜಾಯ ಸಿಕ್ಬಿಟ್ಟು ಇವರು ಏನು ಅಂದ್ಕೊಂಡ್ರು, ದಿಸ್ ಇಸ್ ಎ ಗುಡ್ ಮೆಥಡ್. ಆದರೆ ಅದೇ ಟೈಮಿಗೆ 1924ನಲ್ಲಿ ಭಾರತದಲ್ಲಿ ಕಮ್ಯುನಿಸ್ಟ್ ಪಾರ್ಟಿ ಇದೆ. ಇವರು ಮಾರ್ಕ್ಸ್ವಾದಿಗಳಾಗಿದ್ದರೆ, ಕಮ್ಯುನಿಸ್ಟ್ ವಿಚಾರಗಳಾಗಿದ್ದರೆ ಅಲ್ಲಿಗೆ ಹೋಗ್ಬಿಡ್ತಾ ಇದ್ದಾರೆ. ಆದರೆ ಅಷ್ಟೊತ್ತಿಗೆ ಅಂದರೆ 1924 ಇಯರ್ ಬರೋಷ್ಟೊತ್ತಿಗೆ ಇವರು ಲೋಹಿಯಾ ಅಲ್ಲ, ಜಯಪ್ರಕಾಶ್, ನರೇಂದ್ರ ದೇವ, ಎಸ್.ಎಂ. ಜೋಶಿ, ಎಂ.ಜಿ. ಗೋರೆ ಅವರು, ರಮಾನಾಥ್ ಶರ್ಮಾ ಅವರು, ಇವರೆಲ್ಲ ಏನು ಅಂದ್ಕೊಂಡ್ಬಿಟ್ಟಿದ್ರು ಅಂತಂದರೆ, ವಿ ಆರ್ ಆನ್ ದ ರೈಟ್ ಪಾತ್, ವಿ ನೀಡ್ ನಾಟ್ ಗೋ ಟು ಕಮ್ಯುನಿಸ್ಟ್ ಪಾರ್ಟಿ. ಅದಕ್ಕೆ ತಕ್ಕಂಗೆ ಕಮ್ಯುನಿಸ್ಟ್ ಪಾರ್ಟಿಯವರು ಏನು ಮಾಡ್ತಾ ಇದ್ರು, ರಷ್ಯಾ ಏನೋ ಹೇಳ್ತಾ ಇದೆ ನಮಗೆ, ನಾವು ಅದನ್ನು ಫಾಲೋ ಮಾಡ್ತಾ ಇದ್ದೀವಿ. ನಾವಿಲ್ಲಿ ಏನಾದರೂ ಒಂದು ಬದಲಾವಣೆಯನ್ನು ಮಾಡ್ಕೋಬೇಕು ನಮ್ಮ ಪಾರ್ಟಿಯಲ್ಲಿ ಅಂತಂದರೆ ರಷ್ಯನ್ ಕೇಳಬೇಕು ಅನ್ನೋ ಒಂದು ವಾತಾವರಣ ಇವರಲ್ಲಿ ಇರೋದಕ್ಕೂ, ಅವರಿಗೆ ಅಲ್ಲಿ ಸೆಟ್ ಆಗ್ತಾ ಇರೋದಕ್ಕೂ ಸೂಟ್ ಆಗಿ ಅವರು ಈ ಕಡೆ ಬರಲೇ ಇಲ್ಲ. ಅವರು ಕ್ರಮೇಣ ಮಾರ್ಕ್ಸ್ವಾದವನ್ನು ಸ್ವಲ್ಪ ಕಡಿಮೆ ಮಾಡ್ಕೊಂಡ್ರು. ಗಾಂಧಿ ವಿಚಾರವನ್ನು, ಸಮಾನತೆ ವಿಚಾರವನ್ನು, ಸ್ವಾತಂತ್ರ್ಯ ಹೋರಾಟವನ್ನು ವಿಚಾರ ಮಾಡ್ಕೊಂಡ್ರು. ಆ ಥರ ಬಂದರು. ಇದು ಆದ್ರೂ ಅವರು ಮಾರ್ಕ್ಸ್ವಾದವನ್ನು ಬಿಟ್ಟರೂ ನಾವು ಏನು ಗಮನಿಸಬೇಕು ಸಮಾಜವಾದಿ ಚಳವಳಿಯ ಇತಿಹಾಸವನ್ನು ಓದುವಾಗ ಅಂತಂದರೆ, ಅವರ ಮನಸ್ಸಿನಲ್ಲಿ ಆ ತತ್ವಗಳ ಗುಂಗು ಅಂತಾರಲ್ಲ, ಆ ಗುಂಗು ಇತ್ತು. ಅದಕ್ಕಾಗಿ ಇವರು ಈ ಸ್ನೇಹಿತರು ಏನು ಮಾಡಿದರು, ಯಾರು ಜಯಪ್ರಕಾಶ್ ಅಂಡ್ ನರೇಂದ್ರ ದೇವ್, ಆ ಥರ ಸೀನಿಯರ್ಸ್, ಅವರು ಏನು ಮಾಡಿದರು, ಜಾತಿ ಅನ್ನುವ ಒಂದು ವಿಷಯದ ಬಗ್ಗೆ ಹೆಚ್ಚು ಚರ್ಚೆ ಆಗದೇ ಇರೋ ಥರ ನೋಡ್ಕೊಂಡ್ರು. ಅದರ ಅರ್ಥ ಯಾರು ಜಾತಿ ಬಗ್ಗೆ ಮಾತಾಡ್ತಿರ್ಲಿಲ್ಲ, ಸರಿ ಬಿಡು ಅಂತ ಪಾರ್ಟಿ ಕಟ್ತಾ ಇದ್ರು. ಅಂದರೆ ಇವರೆಲ್ಲರೂ ಒಂದು ಮಧ್ಯಮ ಜಾತಿಯವರು ಅಥವಾ ಮೇಲ್ಜಾತಿ. ಈ ಸಮಾಜವಾದ ಗ್ರೂಪನ್ನು ಬೆಳೆಸಿದವರಲ್ಲಿ ಶೆಡ್ಯೂಲ್ಡ್ ಕಾಸ್ಟ್ನವರು ಯಾರೂ ಇಲ್ಲ. OBC ಅವರು 1, 2, 3 ಅಷ್ಟೇ. ಉಳಿದವರೆಲ್ಲರೂ ಒಂದು ಮಿಡಲ್ ಕಾಸ್ಟ್ ಅಥವಾ ಅಪ್ಪರ್ ಕಾಸ್ಟ್. ಹಂಗಾಗಿ ಅವರಿಗೆ ಜಾತಿ ಅನ್ನೋ ಸಮಸ್ಯೆಯ ಬಗ್ಗೆ ಅಥವಾ ಜಾತಿಯನ್ನು ಸಮಸ್ಯೆ ಹುಟ್ಟು ಹಾಕಿರುವ ಸಮಸ್ಯೆಗಳ ಬಗ್ಗೆ ಮಾತಾಡ್ತಕ್ಕಂಥ ಪ್ರಮೇಯವೇ ಬರಲಿಲ್ಲ ಅವರಿಗೆ. ನನಗಿಲ್ಲಿ ಖಚಿತ ಇಲ್ಲ, ನನಗೆ ಯಾಕೆ ಹಿಂಗೆ ಕೇಳ್ಕೊಳ್ಬೇಕು, ಕಚ್ಚಿದ್ರೆ ತಾನೇ ಕೇಳ್ಕೊಳ್ಳೋದು. ಇವರೆಲ್ಲರೂ ಅಪ್ಪರ್ ಕಾಸ್ಟ್
ಭೇದ ಮಾಡಿರೋ ಒಂದು ಅನುಭವ ಬರಲಿಲ್ಲ. ಆದ್ರಿಂದ ಅದರ ಬಗ್ಗೆ ಚರ್ಚೆ. ಲೋಹಿಯಾ ಅವರಿಗೆ ಇದು ಸ್ನೇಹಿತರ ಮುಖಾಂತರ ಪರಿಚಯ ಇದೆ. ಲೋಹಿಯಾದನ್ನು ಡೈರೆಕ್ಟ್ ಕ್ಯಾಸ್ಟಿಸಮ್ ಯಾರೂ ಮಾಡಿಲ್ಲ. ಯಾಕೆಂದ್ರೆ ಅವರು ಏನು ಬ್ಯಾಕ್ವರ್ಡ್ ಕ್ಯಾಸ್ಟ್ ಅಲ್ಲ, ಅವರು ಶೆಡ್ಯೂಲ್ ಕ್ಯಾಸ್ಟು ಅಲ್ಲ. ಹಾಗಾಗಿ ಅವರಿಗೆ ಸ್ವಂತ ಅನುಭವ ಆಗಿಲ್ಲ. ಆದರೆ ಅವರು ನೋಡಿದ ಅನುಭವ ಅವರನ್ನು ಪರಿವರ್ತನೆ ಮಾಡಿರೋದು ಅವರು ಗಂಭೀರವಾಗಿ ತಗೊಂಡು ಅವರು ಯೋಚನೆ ಮಾಡಿದರು, ಭಾರತದಲ್ಲಿ ಜಾತಿ ಅನ್ನೋದು ಒಂದು ಪ್ರಬಲವಾದಂಥ ಒಂದು ಶಕ್ತಿ. ಇದು ಕೆಲವು ವರ್ಗಗಳಿಗೆ ಅಸೆಟ್ ಆಗಿದೆ, ಬಹುಸಂಖ್ಯಾತರಿಗೆ ಲಯಬಿಲಿಟಿ ಆಗಿದೆ. ಇದನ್ನು ನಾವು ಅಡ್ರೆಸ್ ಮಾಡಲೇಬೇಕು ಅಂತ ಅವರು ಸಮಾಜವಾದಿ ಪಾರ್ಟಿನಲ್ಲಿ ಪ್ರಸ್ತಾಪ ಮಾಡಿದರು. ಸಮಾಜವಾದಿ ಚಳವಳಿಯಲ್ಲಿ ಜಾತಿಯ ಬಗ್ಗೆ ಮೊಟ್ಟ ಮೊದಲ ಬಾರಿಗೆ ಬಲವಾಗಿ ಪ್ರತಿಭಟನೆ ಮಾಡಿದ್ದು ಡಾಕ್ಟರ್ ಲೋಹಿಯಾ. ಇದು ಒಂದು ಕಾರಣ ಆಗಿ ಸಮಾಜವಾದಿ ಪಾರ್ಟಿ ಡಿವೈಡೆಡ್ ಆಗಿದೆ. ಲೋಹಿಯಾ ಅವರು ಹೇಳಿದರು, ಒಂದು ನ್ಯಾಷನಲ್ ಎಕ್ಸಿಕ್ಯೂಟಿವ್ ಕಮಿಟಿ ಮೀಟಿಂಗ್ನಲ್ಲಿ ಲೋಹಿಯಾ ಅವರು ಪ್ರತಿಪಾದನೆ ಮಾಡಿದರು, ಜಾತಿ ಅನ್ನೋ ಸಮಸ್ಯೆಯನ್ನು ನಾವು ನಿರ್ಲಕ್ಷ್ಯ ಮಾಡಲಿಕ್ಕೆ ಆಗುವುದಿಲ್ಲ. ಫೆಮಿನಿಸಮ್ ಇಲ್ಲಿ ಎಲ್ಲ ಜಾತಿಗಳಿಂದ ಪ್ರಭಾವಿಸಿದೆ, ಅದನ್ನು ನಾವು ಬ್ರೇಕ್ ಮಾಡಬೇಕು. ಆದ್ದರಿಂದ ಜಾತಿ ಅನ್ನೋ ಒಂದು ವಿಷಯದ ಮೇಲೆ ನಮ್ಮ ಪಕ್ಷ ತೀವ್ರವಾದಂಥ ಗಮನವನ್ನು ಕೊಡಬೇಕು ಅಂತ ಹೇಳಿದರು. ಇದು ಪಕ್ಷದ ರಾಷ್ಟ್ರೀಯ ಕಾರ್ಯಕಾರಿಣಿಗೆ ಹೆಚ್ಚು ಚಾಲೆಂಜಿಂಗ್ ಆಗಲಿಲ್ಲ. ಇದು ಓಕೆ ಅಂದರು, ಚರ್ಚೆ ಮಾಡಿಬಿಟ್ಟು ಓಕೆ ಅಂದ್ಬಿಟ್ರು. ಓಕೆ ಅಂದಾಗ ಲೋಹಿಯಾಗೂ ಕೂಡ ನಂದು ಮಾತಾಡಬೇಕಿದ್ದ ಉದ್ದೇಶ ಹೀಗೆ ಇರುತ್ತಲ್ಲ, ಇನ್ನೇನು ಮಾತಾಡೋದು ಅಂತ ಅವರು ಸುಮ್ಮನಾಗಿ 1.5 ವರ್ಷಕ್ಕೆ ಪಾರ್ಟಿ ಎಲೆಕ್ಷನ್ಸ್, ಪಾರ್ಟಿ ಅಧ್ಯಕ್ಷರು ಕಾರ್ಯದರ್ಶಿಗಳು ಅದು ಇದು ಮಾಡೋ ಎಲೆಕ್ಷನ್ ಬಂತು, ಪದಾಧಿಕಾರಿಗಳ ಎಲೆಕ್ಷನ್. ಲೋಹಿಯಾ ಆವಾಗ ಹೇಳಿದರು, ಇಂತಿಂಥ ಪೋಸ್ಟನ್ನು ಇಂತಿಂಥ ಜಾತಿಗೆ ರಿಸರ್ವ್ ಮಾಡಿದ್ರು. ಪಾರ್ಟಿ ಒಳಗೆ ಸೆಕ್ರೆಟರಿ ಆಗಬೇಕು ಅಂದರೆ ಇದು ಇಂಥ ಜಾತಿಯವರಿಗೆ ಹೋಗ್ಬೇಕು, ನಮ್ಮ ಪಕ್ಷದಲ್ಲೇ ಇರೋರಿಗೆ ಇಂಥ ಜಾತಿಯವರಿಗೆ ಹೋಗ್ಬೇಕಿದೆ. ಈ ಅಧ್ಯಕ್ಷರು ಅಂದರೆ ಇಂಥ ಜಾತಿಯವರಿಗೆ ಆಗಬೇಕು, ಈ ಥರ ರಿಸರ್ವ್ ಮಾಡಿ ಅಂತ ಹೇಳಿದಾಗ ಇವರಿಗೆ ನೋಡಿದೆ, ಅವರಿಗೆ ಇವರು ಸುಮ್ಮನೆ ಮಾತಾಡ್ತೇನೆ ಅಂದ್ಕೊಂಡಿದ್ವಿ, ಇವ್ರಿಗೆ ಪಾಯಿಂಟಿಗೆ ಬಂದ್ಬಿಟ್ರಲ್ಲಪ್ಪ ಲೋಹಿಯಾ ಅಂತ ಅಂದ್ಕೊಂಡು, ಇಲ್ಲ ಹಾಗೆ ಮಾಡೋಕ್ಕಾಗಲ್ಲ. ಅವ್ರು ಏನು ಮಾಡ್ಕೊಂಡಿದ್ರು ಅದಕ್ಕಿಂತ ಮುಂಚೆ ಅಂದರೆ ನಮ್ಮ ಸ್ನೇಹಿತರು ನೆನಪಿಸಿದ್ರು, ಸೌ ಮೀನ್ಸ್ 60. ಸೌ ಅಂದರೆ 100, 60 ಅಂದರೆ 60. 100ರಲ್ಲಿ 60 ಸ್ಥಾನಗಳನ್ನು ರಿಸರ್ವ್ ಮಾಡಬೇಕು. ಯಾರ್ಯಾರಿಗೆ? SC-ನವರಿಗೆ, ST-ನವರಿಗೆ, OBC-ನವರಿಗೆ, ವಿಮೆನ್ಗೆ. ಈ 4 ಕ್ಯಾಟಗರಿಯ ಜನರಿಗೆ 60 ಸೀಟ್ ರಿಸರ್ವ್ ಮಾಡಬೇಕು, ಇನ್ನು 40 ಸೀಟು ಬೇರೆಯವರು ತಗೋಬೇಕು ಅಂತ ಅವರು ಹೇಳಿದ್ರು. ಅದಕ್ಕೆ ಒಪ್ಪಿಗೆ ಸಿಕ್ಕಿತ್ತು. ಆದರೆ ಕಾರ್ಯಗತ ಮಾಡುವ ಸಂದರ್ಭ ಬಂದಾಗ ಸಮಾಜವಾದಿ ಪಕ್ಷದ ಇತರ ಮುಖಂಡರುಗಳು ಅದನ್ನು ಮುಂದೆ ಹಾಕಲಿಕ್ಕೆ ಟ್ರೈ ಮಾಡಿದ್ರು. ಪೋಸ್ಟ್ಪೋನ್ ಮಾಡೋಣ, ನೆಕ್ಸ್ಟ್ ಇನ್ನೊಂದ್ಸಲ ಚರ್ಚೆ ಮಾಡೋಣ, ಹಾಗೆ ಹೀಗೆ ಅಂದರು. ಲೋಹಿಯಾ ಅವರು ಬಿಡಿ. ಲೋಹಿಯಾ ವಾಸ್ ಇನ್ ದಟ್ ವೇ ಫರ್ಮ್ ಅಬೌಟ್ ದಿಸ್ ಐಡಿಯಾ. ಇಲ್ಲ, ಇದು ಸೌಮ್ಯ ಸ್ಟಾರ್ಟ್ ಆಗಲೇಬೇಕು. ಅವರು ನೋಡೋಣ, ನೀವು ಹೇಳ್ತಾ ಇರೋದು ಕರೆಕ್ಟ್ ಆಗಿದೆ, ಇದ್ರ ಬಗ್ಗೆ ಕನ್ಸಿಡರ್ ಮಾಡೋಣ, ನೆಕ್ಸ್ಟ್ ವಿಚಾರ ಮಾಡೋಣ, ದೊಡ್ಡ ಮೀಟಿಂಗ್ ಕರೆಯೋಣ, ಹಾಗೆ ಹೀಗೆ ಅಂತ ಅವ್ರು ಹೇಳ್ತಾ ಇದ್ರು. ಇವ್ರೇನು ಹೇಳಿದ್ರು, ಇಲ್ಲ ಆಗಲೇ ನಾನು ಮೊದಲು ಹೇಳಿದ್ದೆ, ನೀವು ಆಗಲೇ ಅಂದಿದ್ರಿ, ಈಗ ನಾನು ಮಾಡಿ ಅಂತಿದ್ದೀನಿ, ನೀವು ಮಾಡಲೇಬೇಕು. ಚರ್ಚೆ ಮಾಡೋಣ ಅಂದರೆ ಅವಾಗಲೇ ಹೇಳಬೇಕಾಗಿತ್ತು, ಚರ್ಚೆ ಮಾಡೋಣ. ಇಷ್ಟೊತ್ತಿಗೆ ನಾವು ಚರ್ಚೆ ಮಾಡಬೇಕಾಗಿತ್ತು. ನೀವು ಒಪ್ಪಿದ್ರಿಂದ ಮತ್ತೆ ಚರ್ಚೆ ಮಾಡಿಲ್ಲ, ಆದ್ದರಿಂದ ಇದು ಆಗಲೇಬೇಕು. ಅವರು ಈಗಾಗೋದು ಬೇಡ. ಅವಾಗ ಲೋಹಿಯಾ ಅವರು ಚರ್ಚೆ ಮಾಡಿ ಕೊನೆಗೆ ಡಿಕ್ಲೇರ್ ಮಾಡಿದ್ರು, ಐ ಆಮ್ ಬ್ರೇಕಿಂಗ್ ದ ಪಾರ್ಟಿ. ಅಂದ್ರೆ ಏನು? ಸೌಮ್ಯ 60 ರಿಸರ್ವೇಷನ್ ನೀವು ಕೊಡಲಿಲ್ಲ ಅಂದರೆ ನಾ ಪಾರ್ಟಿಗೆ ಇರುತ್ತೆ, ನಾ ಪಾರ್ಟಿ ಬಿಟ್ಟು ಹೋಗ್ತೀನಿ. ನಾ ಸುಮ್ಮನೆ ಬಿಟ್ಟು ಹೋಗೋದಿಲ್ಲ, ದೊಡ್ಡ ಭಾಷಣ ಮಾಡಿ ಯಾರ್ಯಾರು ನನ್ನ ಕಡೆ ಬರ್ತೀರಾ ಬರ್ರಿ, ಯಾರ್ಯಾರು ಅಲ್ಲೇ ಉಳಿತೀರಾ ಉಳಿರಿ ಅಂತ ಹೇಳಿಬಿಟ್ಟು ಹೋಗ್ತೀನಿ ಪಾರ್ಟಿ ಒಳಗೆ. ಐ ಆಮ್ ನಾಟ್ ರೆಸ್ಪಾನ್ಸಿಬಲ್ ಫಾರ್ ದಟ್. ಆಮೇಲೆ ನನಗೆ ಪಾರ್ಟಿ ಹೊಡೆದ್ರು ಅಂತ ಹೇಳ್ಬೇಡಿ. ನಾನು ಹೇಳ್ತೀನಿ, ಅವ್ರು ತತ್ವ ಬಿಟ್ಟರು, ಅದಕ್ಕೆ ನಾನು ಪಾರ್ಟಿ ಹೊಡೆದೆ. ಅವ್ರು ತತ್ವ ಬಿಟ್ಟಿರಲಿಲ್ಲ ಅಂದರೆ ನಾವು ಹೊಡೆಯೋದು. ಅಂದರೆ ಆ ಪ್ರಶ್ನೆ ಏನಿತ್ತು, ಲೋಹಿಯಾ ಅವರು
ಜಾತಿ ವಿಚಾರದಲ್ಲಿ ಮೊದಲ ಬಾರಿಗೆ ಸಮಾಜವಾದಿ ಚಳವಳಿಯಲ್ಲಿ ಪ್ರತಿಪಾದನೆ ಮಾಡಿದಂಥ ಒಂದು ಮೇರು ವ್ಯಕ್ತಿತ್ವದವರು ಫಸ್ಟ್ ಪಾಯಿಂಟ್. ಎರಡನೇ ಪಾಯಿಂಟು ಬಾಯಿ ಮಾತಿಗೆ ಅವರು ಜಾತಿ ವಿಷಯ ಪ್ರಸ್ತಾಪ ಮಾಡಿದವರಾಗಿದ್ದರೆ ಅವ್ರ ಥರನೇ ಆಗಲಿ ಸರ್, ನೆಕ್ಸ್ಟ್ ಚರ್ಚೆ ಮಾಡೋಣ ಅಂದ್ಬಿಡ್ತಾರೆ. ಅಂದರೆ ಈ ವರ್ಷ ಹೋಗ್ಬೋದು ಸ್ವಲ್ಪ ಸೂಟ್ ಆಗ್ತದೆ ಜಾಸ್ತಿ. ಲೋಕ ಸಮಾಜವಾದ ಚಿಂತನೆಗೂ ಇಂದಿನ ಸಮಾಜವಾದ ಚಿಂತನೆಗೂ ಇರುವ ವ್ಯತ್ಯಾಸ ಅದು ಕ್ವಶನ್ನು. ಓಕೆ, ಹಂಗೆ ನಾನು ಸ್ವಲ್ಪ ವೆರಿಫೈ ಹೇಳಿದೆ, ಇರಲಿ ಪರವಾಗಿಲ್ಲ. ಇಂದಿನ ಸಮಾಜವಾದಿ ಪಾರ್ಟಿ ಒಂದೇ ಇರೋದು. ಇವಾಗ ಮೇನ್ ಸಮಾಜವಾದಿ ಪಾರ್ಟಿ ಒಂದಿದೆ, ಅದಕ್ಕೆ ಅಖಿಲೇಶ್ ಯಾದವ್ ಅವರು ಅಧ್ಯಕ್ಷರಾಗಿದ್ದಾರೆ, ಉತ್ತರ ಪ್ರದೇಶದಲ್ಲಿದೆ. ನನ್ನಂಥವರ ಪ್ರಕಾರ ಅದು ಸಮಾಜವಾದಿ ಪಾರ್ಟಿ ಅಲ್ಲ, ಅವ್ರು ಹೆಸರು ಇಟ್ಕೊಂಡಿದ್ದಾರೆ ಅಷ್ಟೇ. ಜನತಾ ಸೆಕ್ಯುಲರ್ ಅಂತ ಇಲ್ಲೊಂದು ಪಾರ್ಟಿ ಇದೆಯಲ್ಲ, ಅದಕ್ಕೆ ನಾವು ಸೆಕ್ಯುಲರ್ ಅಂತ ಬೋರ್ಡ್ ನೋಡಿಕೊಂಡು ಸೆಕ್ಯುಲರ್ ಅರ್ಥ ಕೊಡೋಕ್ಕಾಗುತ್ತಾ? ಆಗಲ್ವಲ್ಲ. ಹಾಗೆ ಅಖಿಲೇಶ್ ಯಾದವ್ ಪಾರ್ಟಿ ಅದು ಬಿಟ್ಟರೆ 1, 2, 3 ಗ್ರೂಪ್ಗಳು ಇಂಡಿಯಾದಲ್ಲಿ ವರ್ಕ್ ಮಾಡ್ತಾ ಇದೆ. ನನ್ನ ಹತ್ರ ನೀವೆಲ್ಲ ಈಗೆಲ್ಲ ನಮ್ಮ ಚಿಕ್ಕವೀರಯ್ಯ ಅವರು ಹೇಳಿದ್ರು, ನೀವೆಲ್ಲ ಮೌನವಾಗಿದ್ದು ಅವ್ರ ಮಾತನ್ನು ಸಪೋರ್ಟ್ ಮಾಡಿದ್ರಿ. ಈಗ ನನಗೆ ಗೊತ್ತಾಗ್ತಾ ಇದೆ, ನಾನು ಈಗ ಗೊತ್ತಾಗಿರೋದ್ರಿಂದ ಈಗ ನನ್ನನ್ನು ಕರೆಕ್ಟ್ ಮಾಡ್ಕೊತೀನಿ. ನನಗೆ ಇರೋ ಕಾಂಟ್ಯಾಕ್ಟ್ಗಳನ್ನೆಲ್ಲ ನಿಮಗೆ ಕೊಟ್ಟು ನೀವು ಅದನ್ನು ಸೇರ್ಕೊಳ್ಳೋಕ್ಕೆ ನಾನು ಅವಕಾಶ ಮಾಡಿಕೊಡ್ತೀನಿ. ಈಗ ಇನ್ನೂ 3 ಚಿಕ್ಕ ಚಿಕ್ಕ ಪಾರ್ಟಿಗಳು ಅಥವಾ ಗುಂಪುಗಳು, ಸಮಾಜವಾದಿ ಗುಂಪುಗಳು ಅಥವಾ ಸಮಾಜವಾದಿ ಪಾರ್ಟಿಗಳು ಭಾರತ ದೇಶದಲ್ಲಿ ಇವೆ. ನನಗೆ ಗೊತ್ತಿರೋದು 3 ಇದೆ. 3ರಲ್ಲಿ 2 ಪೊಲಿಟಿಕಲ್ ಪಾರ್ಟಿ ಅಂತ ತಮ್ಮನ್ನು ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ. ಒಂದು, ನಾವು ಪೊಲಿಟಿಕಲ್ ಪಾರ್ಟಿ ಅಲ್ಲ, ಈ ಥರ ಸಮಾಜವಾದಿ ಫೋರಂ ಇರೋ ಥರ ನಾವು ಸಮಾಜ ಸೋಷಲಿಸ್ಟ್ ಮಾಡ್ತೀವಿ ಅಂತ. 2 ಡಿಕ್ಲೇರ್ ಮಾಡ್ಕೊಂಡಿರೋ ಪೊಲಿಟಿಕಲ್ ಪಾರ್ಟಿಗಳ ಹೆಸರು ಸೋಷಲಿಸ್ಟ್ ಪಾರ್ಟಿ ಇಂಡಿಯಾ ಒಂದಿದೆ. ಓಕೆ, ಇನ್ನೊಂದು ಸಮಾಜವಾದಿ ಜನ ಪರಿಷತ್ ಅಂತ ಒಂದಿದೆ. ಇವೆರಡೂ ಎಲ್ಲ ಕೆಲವು ರಾಜ್ಯಗಳಲ್ಲಿವೆ. ಚಿಕ್ಕ ಚಿಕ್ಕ ಪಾರ್ಟಿ ಇದೆ. ನನಗೆ ತಿಳಿದಾಗೆ ಪಂಚಾಯತಿ ಮೆಂಬರು ಇಲ್ಲ ಇವರಿಗೆ, ಅಂಥ ಪೊಲಿಟಿಕಲ್ ಪಾರ್ಟಿ ಇದು. ಓಕೆ, ಆಯ್ತು. ವಿಚಾರದಲ್ಲಿ ಒಳ್ಳೆಯವರಿದ್ದಾರೆ, ಆ್ಯಕ್ಟಿವಿಟೀಸ್ ಮಾಡ್ತಾರೆ, ಚುನಾವಣೆಯಲ್ಲಿ ಕಂಟೆಸ್ಟು ಮಾಡ್ತಾರೆ, ಫೇಲ್ ಆಗ್ತಾರೆ, ಸೋಲ್ತಾರೆ. ಅದಕ್ಕೆ ಅವ್ರು ಹೇಳ್ತಾ ಇರೋದು, ರಾಜಿ ಮಾಡಿಕೊಂಡ್ರೆ ನಾವು ಗೆಲ್ಬೋದು, ನಾವು ರಾಜಿ ಮಾಡ್ಕೊಳ್ಳೋಕ್ಕೆ ತಯಾರಿಲ್ಲ. ಅವಾಗ ನಮ್ಮಂಥವ್ರು ಕೆಲವರು ಅವ್ರಿಗೇನು ಐಡಿಯಾ ಕೊಡ್ತಿದ್ದೀವಿ ಅಂದರೆ, ನೀವು ಹೆಂಗೂ ಪೊಲಿಟಿಕಲ್ ಪಾರ್ಟಿ ಅಂತೀರಾ, 100% ರಾಜಿ ಮಾಡ್ಕೊಳ್ಳೋದಿಲ್ಲ ಅಂದರೆ ನೀವು ಯಾವ ಪಂಚಾಯಿತಿನೂ ಗೆಲ್ಲಕ್ಕಾಗಲ್ಲ ಇವತ್ತಿನ ದಿವಸ. ಅದಕ್ಕೆ ನೀವು 90% ಅಡ್ಜಸ್ಟ್ ಮಾಡ್ಕೊಳ್ಳಿ, ಅಲ್ಲ 10% ಅಡ್ಜಸ್ಟ್ ಮಾಡ್ಕೊಳ್ಳಿ, ಒಂದು 4 ಸೀಟನ್ನು ಗೆಲ್ತೀರ ನೋಡಿ. ಗೆದ್ದ ಮೇಲೆ ನೀವು ಅಧಿಕಾರ ಬರುತ್ತೆ ನಿಮಗೆ, ಆ ಅಧಿಕಾರ ಬಳಸ್ಕೊಂಡು ಒಳ್ಳೆ ಕೆಲಸ ಮಾಡಿ. ನೆಕ್ಸ್ಟ್ ಎಲೆಕ್ಷನ್ಗೆ ಏನಾಗುತ್ತೆ ಅವಾಗ? ಒಳ್ಳೆ ಕೆಲಸ ಮಾಡಿರೋದ್ರಿಂದ ಏನಾಗುತ್ತೆ? ಸೀಟ್ ಜಾಸ್ತಿ ಆಗ್ತವೆ. ಮತ್ತೆ ಕೆಲಸ ಮಾಡಿ ಮತ್ತೆ ಜಾಸ್ತಿ ಆಗ್ತವೆ. ಒಂದ್ಸಲನಾದ್ರು ಎಂಟ್ರಿ ಆಗಿ ನೀವು ಒಂದ್ಸಲ ಎಂಟ್ರಿ ಆಗ್ಬೇಕಂದ್ರೆ 10% ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ. ನಾವು ವಿ ಆರ್ ನಾಟ್ ರೆಡಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ನನ್ನ ಅವ್ರಿಗೆ ಹೇಳೋದು, ಇಷ್ಟೊಂದು ಆದರ್ಶವಾದಿಗಳು ಆಗಲಿ, 100% ಆದರ್ಶವಾದಿ ಆದರೆ ನೀವು ಏನೂ ಮಾಡೋಕ್ಕಾಗಲ್ಲ. ಓಕೆ ಅಂತಿದ್ದಾರೆ ಅವರು, ಸರಿಯಪ್ಪ ಅಂತಿಲ್ಲ. ಸೊ ಆ ಥರ ಅವ್ರ ಗ್ರೂಪ್ ಇದೆ. ಈಗ ನೆಕ್ಸ್ಟ್ ಪ್ರಶ್ನೆ ಸರ್, ಜನಮುಖಿಯಾಗಿರುವ ಸಮಾಜವಾದ ಅಂಥದ್ದೇ ಆಶಯಗಳಿರುವ ರಾಜಕೀಯ ಪಕ್ಷವಾಗಿ ಭದ್ರವಾಗಿ ನೆಲೆ ನಿಲ್ಲದಿರಲು ಕಾರಣಗಳೇನು? ಜನಮುಖಿ ಆಗಿದೆ ಸಮಾಜವಾದ, ಆದರೆ 100% ಸತ್ಯ ಹರಿಶ್ಚಂದ್ರ ಆಗಿರಬೇಕು ಅಂತ ಅಪೇಕ್ಷೆ ಪಡ್ತಾ ಇದೆ. ನಾನು ಹೇಳೋದು, ಈಗ 10% ತತ್ವ ಬಿಡಿ, 10 ಸೀಟ್ ಸಿಗ್ತವೇನೋ ನೋಡಿ. ಆ 10 ಸೀಟ್ನವರು ಪ್ರಾಮಾಣಿಕರಾಗಿರಬೇಕು. ಆ 10 ಸೀಟ್ನವರು 5 ವರ್ಷ ಒಂದು ಜನಪರವಾದಂಥ ಕೆಲಸ ಮಾಡಬೇಕು. ಅದು ಜನರ ಮೇಲೆ ಖಂಡಿತ ಪರಿಣಾಮ ಬೀರುತ್ತೆ. ನಮಗೆ ಇಲ್ಲಿ ಗೊತ್ತಿದೆ, ಆಮ್ ಆದ್ಮಿ ಪಾರ್ಟಿ ಎಷ್ಟು ವರ್ಷ, 50 ವರ್ಷ ಇತಿಹಾಸ ಇದೆ ಅದಕ್ಕೆ, 25 ವರ್ಷ ಇತಿಹಾಸ ಇದೆ ಅದಕ್ಕೆ. ಆ ಪಾರ್ಟಿ ಕಟ್ಟದವರೇನು ಭಾರಿ ಹೋರಾಟ ಮಾಡಿದವರ ಇಲ್ಲ, ಒಂದು ವಿಚಾರ ತಗೊಂಡ್ರು, ಜನರ ಹೃದಯವನ್ನು ಮುಟ್ಟಿದ್ರು, ಜನರಿಗೆ ಕನ್ವಿನ್ಸ್ ಮಾಡಿದ್ರು. ಅವರು ಒಂದೇ ಪಾಯಿಂಟಿಂದ ಅವ್ರಿಗೆ ಗೆದ್ದಿರೋದು, ವಿ ಆರ್ ಅಗೇನ್ಸ್ಟ್ ಕರಪ್ಷನ್. ಇದು ಒಂದೇ ಪಾಯಿಂಟ್ ಅವ್ರು ಹೇಳಿರೋದು ಜನರಿಗೆ, ಬೇರೆ ಏನೂ ಹೇಳಿಲ್ಲ. ಅದು ಸರಿ ಇಲ್ಲೋ ಸರಿ ಇದೆಯೋ, ಕೋರ್ಟಲ್ಲಿ ಕೇಸ್ ಇದೆ, ಅವರ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಜೈಲಲ್ಲಿದ್ದಾರೆ, ಅದು ಬೇರೆ ವಿಷಯ. ಬಟ್ ದೇ ಕುಡ್ ಬಿ ಏಬಲ್ ಟು ಕನ್ವಿನ್ಸ್ ದ ಕಾಮನ್ ಪೀಪಲ್ ಅಂಡ್ ದೇ ಕುಡ್ ಗೆಟ್ ವೋಟ್ಸ್. ಆ ರೀತಿಯಲ್ಲಿ ನಾವು ಸ್ವಲ್ಪ ಇವತ್ತಿನ ಪರಿಸರ ಏನಿದೆ ಅನ್ನೋದನ್ನು ನೋಡಬೇಕು.
ನೋಡಿದರೆ ಅದು ಅರ್ಥ ಆಗುತ್ತೆ. ಸ್ವರಾಜ್ ಇಂಡಿಯಾ ಬಗ್ಗೆ ಏನು ಹೇಳಿದ್ರು ಸರ್? ಮೂರನೇ ಸಾರಿ ಮೂರು ಪಕ್ಷ ಇದೆ. ಓಕೆ, ಸ್ವರಾಜ್ ಇಂಡಿಯಾ ಯಾವ ಚುನಾವಣೆಯನ್ನು ಪ್ರಾಕ್ಟೀಸ್ ಮಾಡ್ತಾ ಇಲ್ಲ ಈಗ. ಬರೀ ಇದನ್ನು ಮಾಡ್ತಾ ಇಲ್ಲ. ಅವರೀಗ ವಿ ಆರ್ ಸ್ಟಾಂಚ್ ಸಪೋರ್ಟರ್ಸ್ ಆಫ್ ಕಾಂಗ್ರೆಸ್ ಅಂತ ಇದ್ದಾರೆ. ಯಾಕಂದ್ರೆ ಬಿಜೆಪಿ ಬಹಳ ದೊಡ್ಡ ಶಕ್ತಿ ಇದೆ, ನಾವು ಯಾವುದೇ ವಿಚಾರದಲ್ಲಿ ಡೈವರ್ಟ್ ಮಾಡಬಾರ್ದು. ಬಿಜೆಪಿನ ಕೇಂದ್ರದಲ್ಲಿ ಸೋಲಿಸಿದ ಮೇಲೆ ನಮ್ಮ ಪಾರ್ಟಿ ಏನು ಮಾಡಬೇಕು ಅಂತ ನಾವು ಡಿಸೈಡ್ ಮಾಡ್ತೀವಿ ಅಂತ ಅವ್ರು ಹೇಳ್ತಾ ಇದ್ದಾರೆ ಸ್ವರಾಜ್ ಇಂಡಿಯಾ. ಓಕೆ, ಸೊ ಇದು ಸಮಾಜವಾದದ ಒಂದು ವಿಚಾರ. ಲಾಸ್ಟಿಗೆ ನಮ್ಮದು ಎರಡು ಮೂರು ಮಾತು ಹೇಳಿ ಮುಗಿಸ್ತೀನಿ. ಅದಕ್ಕೆ ನೀವು ಈಗಲೇ ಬೇಕಾದರೂ ಪ್ರತಿಕ್ರಿಯೆ ಕೊಡ್ಬೋದು ಅಥವಾ ಆಮೇಲೆ ಬೇಕಾದರೂ ಪ್ರತಿಕ್ರಿಯೆ ಕೊಡ್ಬೋದು. ನಮ್ಮ ಡಿಸ್ಕಷನ್ ಟೈಮ್ನಲ್ಲಿ ಗಜೇಂದ್ರ ಸರ್ ಕೆಲವು ಪಾಯಿಂಟನ್ನು ಹೇಳಿದರು, ಅದನ್ನು ನೀವೆಲ್ಲ ಅಬ್ಸರ್ವ್ ಮಾಡಿದ್ದೀರಿ ಅಂತ ನಾನು ತಿಳ್ಕೊಳ್ತೀನಿ. ಸುಷ್ಮಿತಾ ಅವರು ಕೆಲವು ವಿಚಾರಗಳನ್ನು ನಮಗೆ ಒಂದು ಆಸೆ ಇದೆ. ಗಜೇಂದ್ರ ಸರ್ಗೆ ಮಕ್ಕಳು ನನಗೆ ಒಂದು ಆಸೆ ಏನಿದೆ ಅಂತಂದರೆ ಸಮಾಜವಾದದ ಬಗ್ಗೆ ಆಸಕ್ತಿ ಇರುವ ಗುಂಪುಗಳು ಸಾಧ್ಯವಾದಷ್ಟು ಎಲ್ಲ ಜಿಲ್ಲೆಗಳಲ್ಲಿ ಇದೆ. ಆ ಗುಂಪುಗಳಲ್ಲಿ 10 ಜನ ಇದ್ದರೆ ಸಾಕು. ಪ್ರತಿಜ್ಞೆ 10 ಜನ, ರಾಯಚೂರಿನಲ್ಲಿ 10 ಜನ, ಉಡುಪಿನಲ್ಲಿ 10 ಜನ, ಬಾಗಲಕೋಟೆಯಲ್ಲಿ 10 ಜನ, ಕೊಡಗುನಲ್ಲಿ 10 ಜನ, ಜಿಲ್ಲೆಯಲ್ಲಿ ಜಿಲ್ಲೆಯಲ್ಲಿ ಆಗೇನಾಗುತ್ತೆ. ಈ ಗೋಪಾಲಗೌಡರ ಪುಸ್ತಕ ನಮ್ಮ ಸ್ನೇಹಿತರು ಗೋಪಾಲಗೌಡ ಶಾಂತಗಿರಿ ಗೋಪಾಲಗೌಡ ಪ್ರತಿಷ್ಠಾನ ಅವರು ಪ್ರಿಂಟ್ ಮಾಡಿದ್ದಾರೆ. ಪ್ರಿಂಟ್ ಮಾಡಿ ಅವರು ಗೋಪಾಲಗೌಡರ ಮಗ ಇದ್ದಾರೆ ಅಧ್ಯಕ್ಷರು, ಅವರು ಒಂದು ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಬಿಸ್ನೆಸ್ನಲ್ಲಿ ಸಾಕಷ್ಟು ಲಾಭ ಬರುತ್ತೆ. ಅದಕ್ಕೆ ಅವರೇನು ಹೇಳ್ತಾರೆ, ನನಗೆ ಬರ್ತಾ ಇರೋ ಲಾಭದ ಒಂದು ಪಾಲು ಈ ಥರ ನಾನು ಖರ್ಚು ಮಾಡ್ತೀನಿ ಅಂತ ಹೇಳ್ತಾರೆ. ಈಗ ಈ ಪುಸ್ತಕಗಳನ್ನು ಅವರು ಫ್ರೀ ಕೊಡ್ತೀನಿ ಅಂತಾರೆ, ತಗೊಳ್ಳೋದಿಲ್ಲ. ಈಗ ಚಿಕ್ಕವೀರಯ್ಯನಿಗೆ ನಾನು ಕೊಟ್ಬಿಡ್ತೀನಿ, ನಿಮಗೆ 100 ಪುಸ್ತಕ ಕೊಡ್ತೀನಪ್ಪ, 10 ಜಿಲ್ಲೆಯವರಿಗೆ 10 ಪುಸ್ತಕ ಫ್ರೀ ಆಗಿ ಕೊಡ್ತೀನಿ. ಹ್ಞೂ ಅಂತೀರಾ ಇಲ್ಲ ಅಂತೀರಾ? ಹ್ಞೂ ಅಂತೀರಾ? ಹಾಂ, 10 ಜನರದ ಅಡ್ರೆಸ್ ಕೊಟ್ಟಿದ್ದೀನಿ. ಹೌದಾ? ಜಾಸ್ತಿ ಶಾಲೆ ಕೊಡೋದು